410ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ವಿಚಾರ ಸಾಗರದ 6ನೇ ತರಂಗದಲ್ಲಿ 410ನೇ ಅಂಕ. ಬರೋರಿಲ್ಲ. 410ನೇ ಅಂಕ ಅಂದ್ರೆ ನ್ಯಾಯ की रीति से शक्ति का लक्षण. ಅಂದ್ರೆ ಇಲ್ಲಿಯವರೆಗೆ ಏನು ಹೇಳ್ಕೊತ ಬಂದರು ಅಂತಂದ್ರ ಆ ಶಬ್ದಕ್ಕೂ ಅರ್ಥಕ್ಕೂ ಇರ್ತಕ್ಕಂಥ ಸಂಬಂಧಕ್ಕೆ ವೃತ್ತಿ ಅನ್ನುತ್ತಾರೆ. ಆ ವೃತ್ತಿಯು ಶಕ್ತಿ ವೃತ್ತಿ ಅಂತಲೂ ಲಕ್ಷಣ ವೃತ್ತಿ ಅಂತಲೂ ಎರಡು ಪ್ರಕಾರವಾಗಿರುತ್ತದೆ ಅಂತ ಹೇಳಿ, ಎಲ್ಲಿ ಸಾಕ್ಷಾತ್ ಸಂಬಂಧ ಇರ್ತದೆ ಅದು ಶಕ್ತಿ ವೃತ್ತಿ ಇರ್ತದೆ, ಎಲ್ಲಿ ಪರಂಪರಾ ಸಂಬಂಧ ಇರ್ತದೆ ಅಲ್ಲಿ ಲಕ್ಷಣ ವೃತ್ತಿ ಇರ್ತದೆ ಅಂತ ಹೇಳ್ಕೊಂಡು ಬಂದರು. ಈಗ ಅಲ್ಲಿ ಈಗ ಸದ್ಯ 410ನೇ ಅಂಕದಿಂದ ನ್ಯಾಯ ರೀತಿ ಸೇ ಶಕ್ತಿ ಕಾ ಲಕ್ಷಣ, ನ್ಯಾಯಶಾಸ್ತ್ರದಲ್ಲಿ ಶಕ್ತಿಯತ್ ಎದಕ್ಕೆ ಅನ್ನುತ್ತಾರೆ ಅನ್ನೋದನ್ನು ಹೇಳವ್ರದಾರೆ. ಅಥ ಈಶ ಇಚ್ಛಾ ಶಕ್ತಿ ಕಾ ಲಕ್ಷಣ, ಈಶ್ವರನ ಇಚ್ಛೆಗೆನ ಶಕ್ತಿ ಅಂತ ಅವ್ರು ಅನ್ನುತ್ತಾರೆ. ಈಗ ಅದನ್ನೇ ಹೇಳವ್ರದಾರ. ಅಂದ್ರೆ ಅರ್ಥಾರ್ಥ 19ನೇ ದೋಹಾ 19ನೇ ದೋಹಾ या पदते या अर्थ का होय सुनते ही प्रतीति, ऐसी इच्छा ईश की शक्ति न्याय की ರೀತಿ. ಅಂದರೆ ಕೇಳಿದ ಕೂಡಲೇ ಇಂಥ ಪದದಿಂದ ಇಂಥ ಅರ್ಥದ ಜ್ಞಾನವೇ ಆಗಬೇಕು ಎಂಬುದು ಆ ಈಶ್ವರನ ಇಚ್ಛಾ ಇರುವುದು. ಅದಕ್ಕನ ನ್ಯಾಯಶಾಸ್ತ್ರದಲ್ಲಿ ಶಕ್ತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ 19ನೇ ದೋಹಾದಲ್ಲಿ. ಟೀಕಾ ಯಾ ಪದತೆ ಕಹಿಯೇ ಘಟ ಪದತೆ. ಈಗೊಂದು ಯಾ ಪದ ಅಂದರೆ ಈ ಪದ, ಯಾ ಪದಪ್ಪ ಘಟ. ಘಟ ಅನ್ನುವ ಪದದಿಂದ ಯಾ ಅರ್ಥಕಿ ಕಹಿಯೇ ಕಲಸಿರೋ ಅರ್ಥಕಿ ಸುನ್ತೆ ಹಿ ಪ್ರತೀತಿಗೆ ಹೋವೆ. ಬೇಡ, ಒಂದು ಲೌಕಿಕ ಉದಾಹರಣೆ, ಒಂದು ಪೆನ್ ಅಂತ. ಪೆನ್ ಅಂತ ಈ ಪದ ಪ್ರಯೋಗ ಆಯಿತು ಅಂತಂದ್ರೆ ಅದು ಬರೆಯಲಿಕ್ಕೆ ಅನುಕೂಲವಾದಂಥ ಒಂದು ಬಾಲ್ ಪೆನ್ ಅಂತನ ಅದರ ಅರ್ಥ ಐತೆ. ಅದು ಹೌದಲ್ಲ? ಆ ಶಬ್ದದಲ್ಲಿ ಪೆನ್ ಅನ್ನೋ ಶಬ್ದದಲ್ಲಿ ಶಕ್ತಿ ಆ ಪೆನ್ನಿನ ಕಡೆಗೇನ ತಗೊಂಡು ಹೋಗೋದು, ತನ್ನ ಅರ್ಥದ ಕಡೆಗೇನ. ಯಾವ ರೀತಿ ಅನೇಕ ಹಸುಗಳು ಆಕಳುಗಳು ಇರ್ತಾವೆ, ಅದು ದೂರ ಕರ ಕಟ್ಟಿರ್ತಾರೆ. ಆ ಆಕಳ ಕರವನ್ನು ಬಿಚ್ಚಿಬಿಟ್ರೆ ಅದು ನೂರಾರು ಆಕಳುಗಳು ಇದ್ದರೂ ಕೂಡ ಅದು ತನ್ನ ತಾಯಿಯ ಮನೆಗೆ ಹೋಗಿ ಹತ್ತದ ಆ ಕರು. ಯಾಕಂದ್ರೆ ಅದಕ್ಕೆ ಜನ್ಯ ಜನಕ ಭಾವ ಸಂಬಂಧ ಅದ. ಅದಕ್ಕೆ ಈ ರೀತಿ ಪದಕ್ಕೂ ಅರ್ಥಕ್ಕೂ ಶಕ್ತಿ ರೂಪ ಸಂಬಂಧವಿದೆ. ಆದ್ದರಿಂದ ಈ ಪದ ಉಚ್ಚಾರ ಮಾಡಿದ ಕೂಡಲೇ ಅದರದೇ ಜ್ಞಾನ ಆಕತ್ತೆ. ಹೀಗ ಆದ್ರೆ ಅದರದೇ ಜ್ಞಾನ ಹೇಗಾಯ್ತು ಅಂತ ಕೇಳಿದ್ರೆ ನ್ಯಾಯ ರೀತಿಯಲ್ಲಿ ಏನು ಹೇಳ್ತಾರೆ ಅಂದ್ರೆ ಈಶ್ವರನ ಇಚ್ಛಾದಂಗೆ. ಈಗ ಒಂದು ಪೆನ್ ಅಂತ ಅಂದ ಕೂಡಲೇ ಬಾಲ್ ಪೆನ್, ಫೌಂಟನ್ ಪೆನ್ ಅಂತ ಅರ್ಥ ಆಗಬೇಕು ಅಂತೇಳಿ ಆ ಈಶ್ವರನ ಇಚ್ಛಾ ಅದಕ್ಕೆ ಹಾಕದ ಅಂತ ಅವ್ರು ಅಂತಾರೆ. सुनते ही प्रतीति को ज्ञान सर्व पुरुषन को होवे. ऐसी जो ईश्वर की इच्छा ताको ನ್ಯಾಯಶಾಸ್ತ್ರ ಶಕ್ತಿ. ಇಂಥ ಈಶ್ವರನ ಇಚ್ಛೆ ಆಯ್ತು, ಈ ಪದ ಪ್ರಯೋಗ ಮಾಡಿದ ಕೂಡಲೇ ಇದು ಅವನಿಗೆ ಘಟ ಅಂದ್ಕೊಳ್ಳೆ ಗಡಿಗೆ ಜ್ಞಾನ ಆಗಬೇಕು, ಪೆನ್ ಅಂದ್ಕೊಳ್ಳೆ ಪೌಂಟ್ರನ್ ಪೆನ್ನಿನ ಜ್ಞಾನ ಆಗಬೇಕು. ಹೀಗೆ ನಾವು ಏನೇ ಒಂದು ಶಬ್ದ ಪ್ರಯೋಗ ಮಾಡ್ತೀವಿ ಅದ್ರ ತಟ್ಟ ಜ್ಞಾನ ಆಗತ್ತಿಲ್ಲ ಅವಾಗ.
ಅದಕ್ಕೆ ಈಶ್ವರನ ಇಚ್ಛಾ ಅದೇ ಇವನಿಗೆ ಇದರಿಂದ ಇದೇ ಜ್ಞಾನ ಆಗಲಿ ಅಂತೇಳಿ ಅವ್ರು ನ್ಯಾಯಿಕರು ಹೇಳ್ತಾರೆ ಈಗ ಅವ್ರ ಶಾಸ್ತ್ರದಲ್ಲಿ. ಈಗ 411ನೇ ಅಂಕ ಅಥ ಸ್ವರೀತಿ ಶಕ್ತಿ ಲಕ್ಷಣ. ಇಲ್ಲಿ ತನ ಈಶ್ವರನ ಇಚ್ಛೆಗೇನೆ ಶಕ್ತಿ, ಈಶ್ವರನ ಇಚ್ಛಾ ಅದ. ಈ ಪದ ಪ್ರಯೋಗ ಮಾಡಿ ಘಟ ಅಂತ ಪದ ಪ್ರಯೋಗ ಮಾಡಿದರೆ ಆ ಕಲಶ ರೂಪ ಅರ್ಥ, ಗಡಿಗೆ ಅಂತ ಅರ್ಥ, ಅದು ಇವನಿಗೆ ಜ್ಞಾನ ಆಗಲಿ ಅಂತ ಈಶ್ವರನ ಇಚ್ಛಾ ಅದ ಅಂತ ಅವ್ರು ಹೇಳ್ತಾರೆ. ಅದು ನ್ಯಾಯಿಕರ ರೀತಿ, ನ್ಯಾಯಶಾಸ್ತ್ರದ ರೀತಿ ಹೇಳ್ಕೊಂಡು ಬಂದ್ರೆ ಈಗ. ಆದರೆ ಈಗ ಸ್ವರೀತಿ ಅಂದ್ರೇನು? ನಂಬದು ನಾವು ಏನು ವೇದಾಂತಿಗಳದೇವಲ್ಲ, ಅದ್ವೈತ ವೇದಾಂತದಲ್ಲಿ ಇವರು ಶಕ್ತಿ ಅಂತ ಎದಕ್ಕಂತಾರೆ? ನೈಯಾಯಿಕರದ್ದು ಹೇಳ್ಕೊಂಡು ಬಂದ್ರಿ, ಮತ್ತು ನಮ್ಮದೇನು, ನಮ್ಮ ಮತದಲ್ಲಿ ಏನಂತಾರೆ ಅದಕ್ಕೆ ಶಕ್ತಿ ಅಂತ ಎದಕ್ಕೆ ಅನ್ನುತ್ತಾರೆ ಅಂತ ಕೇಳಿದ್ರೆ ಅದನ್ನೀಗ 20ನೇ ದೋಹದಲ್ಲಿ ಹೇಳ್ತಾರೆ. ಪದ ಮೇ अर्थ की ज्ञान की ಸಾಮರ್ಥ್ಯ ಕೋ ಶಕ್ತಿ ಗೈ. ಅಂದರೆ ಇಲ್ಲಿ ಪದದಲ್ಲಿ ಅರ್ಥ ಜ್ಞಾನ ಮಾಡಿಕೊಡ್ತಕ್ಕಂಥದ್ದು ಒಂದು ಸಾಮರ್ಥ್ಯ ರೂಪ ಐತಿ. ಸಾಮರ್ಥ್ಯ, ಆ ಸಾಮರ್ಥ್ಯಕ್ಕನ ಶಕ್ತಿ ಅನ್ನುತ್ತಾರೆ. ಸಾಮರ್ಥ್ಯನ್ನು, ಶಕ್ತಿಯನ್ನು, ಬಲವನ್ನು, ಜೋರನ್ನು ಇವು ಅದೇನ ಪದದಲ್ಲಿ ಐತಿ ಅಂತೇಳಿ ಅದರದ್ದು ಜ್ಞಾನ ಆಗತ್ತೆ. ಅದಕ್ಕೆ ಸಾಮರ್ಥ್ಯ ರೂಪ ಪದದಲ್ಲಿ ಅರ್ಥ ಜ್ಞಾನ ಮಾಡಿ ಕೊಡ್ತಕ್ಕಂಥ ಸಾಮರ್ಥ್ಯ ರೂಪಕ್ಕರ ಶಕ್ತಿ. ಇದು ವೇದಾಂತ ಒಪ್ಕೊಂಡದ್ದು. ಇದು सामर्थ्य पद की शक्ति जानो वेद मत अनुसार सो वन्नी में जिम्मदाह की है शक्ति क्यों निर्धार. ಅಂದರೆ ಈಗ 20ನೇ ದೋಹ, 20ನೇ ದೋಹದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಹೇಗೆ ಅಗ್ನಿಯಲ್ಲಿ ಸುಡುವ ಸಾಮರ್ಥ್ಯ ರೂಪ ಶಕ್ತಿ ಇರುವುದೋ, ಬೆಂಕಿಯಲ್ಲಿ ಅಗ್ನಿಯಲ್ಲಿ ಯಾವ ಶಕ್ತಿ ಅದ? ಸುಡುವ ಸಾಮರ್ಥ್ಯ ರೂಪ ಶಕ್ತಿ ಅದು. ಅದರಂತೆ ಪದದಲ್ಲಿಯೂ ಕೂಡ ಪದ ಪ್ರಯೋಗ ಆಯ್ತು ಅಂದ್ಕೊಳ್ಳೇನ, ಅದರದ ಅರ್ಥದ ಜ್ಞಾನ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ ರೂಪ ಶಕ್ತಿ, ಅರ್ಥದ ಜ್ಞಾನ ಮಾಡಿಕೊಡುವ ಸಾಮರ್ಥ್ಯ ರೂಪ ಶಕ್ತಿ ಇಲ್ಲಿ ಇರುವುದು. ಇದು ವೇದದ ಸಿದ್ಧಾಂತಕ್ಕೆ ಅನುಸಾರವಾದ ಇದು ಶಕ್ತಿ ಅಂತ ಈ ರೀತಿ ಹೇಳಿದ್ದು, ಇದನ್ನೇ ನೀನು ನಿಶ್ಚಯ ಮಾಡು ಅಂತ ಗುರುಗಳು ಶಿಷ್ಯನಿಗೆ ಹೇಳಿದರು. ಎಲ್ಲಿ? 20ನೇ ದೋಹದಲ್ಲಿ. ಇನ್ನು ಟೀಕಾ घटपद श्रोता को कलश रूप अर्थ के ज्ञान करने का जो घटपद विषय सामर्थ्य सोई घटपद में शक्ति. ಏನು ಹೇಳಿದರು ಅಂತಂದರೆ, ಘಟ ಅನ್ನೋ ಪದ ಪ್ರಯೋಗ ಮಾಡಿದಾಗ, ಘಟ ಅಂದ್ರೆ ಗಡಿಗೆ, ಕೇಳಿದ ಕೂಡಲೇ ಕಲಶ ಅಂದ್ರು ಗಡಿಗಿನ, ಘಟ ಅಂದ್ರು ಗಡಿಗಿನ, ಕುಂಭ ಅದು ಗಡಿಗಿನ. ಹೇಗೆ ಅವು ಇವು ಪರ್ಯಾಯ ಶಬ್ದ ಅಂತಾರೆ. ಪರ್ಯಾಯದ ಲಕ್ಷಣ ಏನು ಅಂತ ಕೇಳಿದ್ರೆ, ಅನೇಕ ಶಬ್ದ ಏಕಾರ್ಥವಾಚಕ ಪರ್ಯಾಯ. ಶಬ್ದಗಳು ಅನೇಕ ಇರ್ಬೋದು. ಘಟ, ಕಲಶ, ಕುಂಭ, ಗಡಿಗೆ ಅನ್ನೋದು ಒಂದೇ ಅರ್ಥ. ಅವು ಪರ್ಯಾಯ ರೂಪದಿಂದ ಹೇಗೆ ಅದಕ್ಕೆ पर्याय अंतर. घटपद श्रोता को कलश रूप अर्थ के ज्ञान करने का जो घटपद विषय सामर्थ्य सोई घटपद में शक्ति है. ಘಟ ಅಂತ ಶಬ್ದ ಪ್ರಯೋಗ ಮಾಡಿದ ಕೂಡಲೇ ಅಲ್ಲಿ ಗಡಿಗೆ ಅಂತೇನು ಅರ್ಥ ಜ್ಞಾನ ಮಾಡಿಕೊಡ್ತಕ್ಕಂಥ ಘಟಪದದಲ್ಲಿ ಏನು ಸಾಮರ್ಥ್ಯ ಐತಲ್ಲ, ಆ ಸಾಮರ್ಥ್ಯಕನ ಶಕ್ತಿ ಅಂತ ವೇದಾಂತವು ಒಪ್ಪಿಕೊಂಡಿದೆ. ಅದ್ವೈತ ಮತದಲ್ಲಿ ಈ ರೀತಿ ಶಕ್ತಿ ಒಪ್ಪ್ಯಾರ. 2ನೇ ನಂಬರ್ ಏನು? तैसे पटपद के श्रोता को वस्तु रूप अर्थ के ज्ञान करने का जो पटपद विषय सामर्थ्य सोई पटपद में शक्ति. and ಪಟ
ಪಟ ಅಂದ್ರೆ ಹಾರ್ಸಾಡು ಪಟ ಅಲ್ಲ ಅವರು. ಪಟ ಅಂದ್ರೆ ಸಂಸ್ಕೃತದೊಳಗೆ ಬಟ್ಟಿ ಅರಿವು. ಘಟ ಅಂದ್ರೆ ಗಡಿಗೆ, ಪಟ ಅಂದ್ರೆ ಬಟ್ಟಿ, ಸಂಸ್ಕೃತ ಶಬ್ದ ಅದು. ಪಟ ಘಟಪಟ ಆತಾರಲ್ಲ, ಘಟ ಪಟ ಅಂತೇಳಿ. ಅದಕ್ಕೆ ಈ ರೀತಿ ಪಟ ಅಂತ ಪ್ರಯೋಗ ಮಾಡಿದ ಕೂಡಲೇನ ಬಟ್ಟೆ ಅರಿವಿ ಅಂತೇಳಿ ಅರ್ಥಜ್ಞಾನ ಇವಾಗ ಆಗ್ಬಿಡ್ತದೆ. ಯಾಕಂದ್ರೆ ಆ ಪಟ ಅನ್ನುವ ಪದದಲ್ಲಿ ಸಾಮರ್ಥ್ಯ ರೂಪ ಶಕ್ತಿ ಅದ. ಆದ್ದರಿಂದ ಬಟ್ಟೆ ಜ್ಞಾನನೇ ಆಗುತ್ತದೆ. ಏ ಹಾ, ಐಸೆ ಸರ್ವ ಪದನಮೇ ಜಾನಿ. ಇದೇ ರೀತಿ ಯಾವ್ದು ಬೇಕಾದ ಜಗತ್ತಿನಲ್ಲಿರುವ ಅನೇಕ ಪದಗಳದಾವು. ಯಾವುದು ಶಬ್ದ ಪ್ರಯೋಗ ಮಾಡಿದರೂ ಕೂಡ ಅದರದ ಜ್ಞಾನ ಆಗಿಬಿಡ್ತದೆ. ಅಂದಾಗ ಈಗ ಒಂದು ಶರ್ಟ್ ಅದ, ಹೌದಿಲ್ಲ? ಶರ್ಟ್ ಅದ ಅಂತ ಕೂಡಲೇನ ಆ ಶರ್ಟಿಂದು ಒಂದು ಜೇಬ್, ಕಿಸೆ, ಶರ್ಟಿನ ಕಿಸೆ, ಶರ್ಟಿನ ಬಟನ್, ಶರ್ಟಿನ ತೋಳು, ಹೌದಿಲ್ಲ? ಹಿಂಗೆ ಏನು ಬೇಕಾದಂದರೂ ಕೂಡ ಅದ ಪದದಲ್ಲಿ ಅರ್ಥಜ್ಞಾನ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ ಅದ. ಹೇ दृष्टांत, जैसे वन्नी में अपने से मिलते ही वस्तु के दाह करने की सामर्थ्य रूप शक्ति है. ದೃಷ್ಟಾಂತ ಕೊಡ್ತಾರ. ವನ್ನಿ ಮೇ ಅಂದ್ರ ಬೆಂಕಿಯಲ್ಲಿ. ವನ್ನಿ ಅಂದ್ರೇನು? ಬೆಂಕಿ, ಅಗ್ನಿ. ಅದರಲ್ಲಿ ಅಪನೆ ಸೇ ಮಿಲ್ತೆ ಹಿ ಅಂದ್ರ ಆ ಬೆಂಕಿಯೊಡನೆ ಯಾವುದೇ ವಸ್ತು ಕೂಡಿತು ಅಂದ್ರೆ, ಸಂಬಂಧ ಆಯ್ತು ಅಂದ್ರೆ ಏನಾಗ್ತದ? ವಸ್ತುಕ್ಕೆ ದಾಹ ಕರ್ನೇಕೆ ಸಾಮರ್ಥ್ಯ ರೂಪ ಶಕ್ತಿ, ಅದನ್ನು ಸುಟ್ಟು ಬಿಡೋ ಸಾಮರ್ಥ್ಯ ಬೆಂಕಿಯಲ್ಲಿ ಇದೆ. तैसे श्रोता के कर्ण से मिलते ही वस्तु के ज्ञान करने का जो पद विषय सामर्थ्य है सो शक्ति है. ಅದರಂತನ ಈಗ ಶ್ರೋತಾಕು ಅಂದ್ರೆ ಕೇಳತಕ್ಕಂಥವನಿಗೆ, ಶ್ರೋತ ಅಂದ್ರೆ ಕೇಳತಕ್ಕಂಥವನಿಗೆ, ಕರ್ಣಸೆ ಮಿಳತೆ ಹಿ ಅಂದ್ರೆ ಕರ್ಣ ಅಂದ್ರೆ ಕಿವಿ, ಆ ಕಿವಿಯೊಡನೆ ಶಬ್ದದ ಸಂಬಂಧವಾಗುತ್ತದೆ. कर्ण से मिलते ही वस्तु के ज्ञान करने का जो पद विषय सामर्थ्य, ಅದು ಕೇಳಿಸಿದ ಕೂಡಲೇನ ಆವಾಗ ಅದ್ರ ಜ್ಞಾನ ಆಗಿಬಿಡ್ತದೆ, ಹೌದಿಲ್ಲ? ಯಾಕಂದ್ರೆ ಆ ಪದದಲ್ಲಿ ಸಾಮರ್ಥ್ಯ, ಇಂಥ ಅರ್ಥಜ್ಞಾನ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯಕನ ಶಕ್ತಿ ಅಂತ ವೇದಾಂತ ಒಪ್ಪಿಕೊಂಡಿದೆ. ಶಕ್ತಿ ಕೈಯೇ ಹೇ ಸಾಮರ್ಥ್ಯ ನಾಮ ಸಮರ್ಥಪನೆ ಕಾ ಹೈ. ಸಾಮರ್ಥ್ಯ, ಸಾಮರ್ಥ್ಯ ಅಂದ್ರೆ ಏನು? ಸಮರ್ಥವಾದದ್ದಕ್ಕನ ಸಾಮರ್ಥ್ಯ ಅಂತ. ಅಂದ್ರೆ ಇವನು ಈ ಈ ಈ ಭಾರವನ್ನು ವಜ್ಜಿ, ಈ 50 ಕಿಲೋ ಅಕ್ಕಿಯ ಭಾರವನ್ನು ಎತ್ತಬಲ್ಲ, ಹೌದಿಲ್ಲ? ಆ ಸಾಮರ್ಥ್ಯ ಐತಿ ಅವಂಗ, ಸಮರ್ಥದನು. ಹೇ सामर्थ्य नाम समर्थपने का है. जाको समर्थाई कहे और बल भी कहे, जोर भी कहे. जोर अन्नो, बल अन्नो, शक्ति अन्नो ಎಲ್ಲ ಒಂದ. जैसे अग्नि में दाह की शक्ति है, ಹೇಗೆ ಬೆಂಕಿಯಲ್ಲಿ, ಅಗ್ನಿಯಲ್ಲಿ ಯಾವ ಶಕ್ತಿ ಅದ? ಸುಡುವ ಶಕ್ತಿ ಅದ. ऐसे जल विषय गीला करने की, तृषा दूरी करने की और पिंड बांधने की जो सामर्थ्य बताता ना. ಅಂದ್ರೆ ನೀರಿನಲ್ಲಿ ಏನು ಸಾಮರ್ಥ್ಯ ಅದ ಅಂತ ಕೇಳಿದ್ರೆ, ನೀರಿನಲ್ಲಿ
ಆ ವಿಷಯ ಗೀಲಾ ಕರ್ನೇಕಿ. ಗೀಲಾ ಕರ್ನೇಕ್ ಅಂದ್ರೆ ಹಸಿ ಮಾಡೋದು. ಈಗ ಇದು ಬಟ್ಟೆ ಅದ, ಇದು ನೀರು ಬಿತ್ತ ಇದ್ರ ಮೇಲೆ ಅಂದ್ರೆ ಏನಾಕತಿ, ಇದು ಹಸಿ ಆಗುತ್ತದೆ. ಹೌದಾ? ಹಾ, ಅಂದ್ರ ಅದು ಗೀಲಾ ಕರ್ನೇಕ ಅಂದ್ರೆ ಹಸಿ ಮಾಡೋದು. ಅಲ್ಲದೆ ಮತ್ತೇನಿರ್ತದ, ತೃಷಾ ದೂರ ಕರ್ನೇಕ ಅಂದ್ರೆ ನಮಗೆ ನೀರಡಿಕೆ ಆಗಿರ್ತದಲ್ಲ. ತೃಷಾ ಅಂದ್ರೇನು? ಬಾಯಾರಿಕೆ. ಆ ನೀರಿನಿಂದ ನಮ್ಮ ಬಾಯಾರಿಕೆ ದೂರ ಆಗುತ್ತದೆ. ಹೌದಿಲ್ಲ? ಯೋಗಕರ್ಣ. ಮತ್ತೇನದ? ಪಿಂಡ ಬಾಂಧನೆ ಕಿ ಜೋ ಸಾಮರ್ಥ್ಯ. ಆ ಪಿಂಡ ಬಾಂಧನೆ ಕಿ. ಪಿಂಡ ಬಾಂಧನೆ ಕಿ ಅಂದ್ರೇನು? ಅಂದ್ರ ಈಗ ಮಣ್ಣಾಗಲಿ ಬೇಡ, ಈಗ ನಾವು ರೊಟ್ಟಿ ಮಾಡೋ ಹಿಟ್ಟಾಗಲಿ, ಇದು ಅದು ಹಿಂಗೆಲ್ಲ ಉದುರು ಚಲ್ಲಾಪಿಲ್ಲಿ ಇರ್ತದೆ. ಹೌದಾ? ಅದಕ್ಕೆ ನೀರು ಹಾಕಿದ್ರೆ ಅವು ಎಲ್ಲ ಪ್ರತಿಯೊಂದು ಕಣಗಳು, ಸೂಕ್ಷ್ಮ ಕಣಗಳೆಲ್ಲ ಒಂದು ಪಿಂಡೀಕರಣ ಆಗಿಬಿಡ್ತಾವೆ. ಈ ಶಕ್ತಿ ನೀರಿನಲ್ಲಿ ಇದೆ. ಹಸಿ ಮಾಡೋದು ಮತ್ತು ತೃಷಾ ಶಾಂತಿ ಮಾಡೋದು ಅಂದ್ರೆ ನೀರಡಿಕೆಯನ್ನು ಕಳೆಯೋದು ಮತ್ತು ಪಿಂಡೀಕರಣ ಮಾಡೋದು. ಹೇಗೆ? तृषा दूर करने का, हाँ, पिंड सो शक्ति है। इस प्रकार से सर्व पदार्थन में अपना अपना कार्य करने की तो सामर्थ्य. ಈ ರೀತಿಯಾಗಿ ಪ್ರತಿಯೊಂದು ಪದಾರ್ಥಗಳಲ್ಲಿ ತಮ್ಮ ತಮ್ಮ ಕಾರ್ಯ ಮಾಡತಕ್ಕಂಥ ಯಾವ ಸಾಮರ್ಥ್ಯವಿದೆಯೋ ಅದುವೇ ಶಕ್ತಿ ಅಂತ ಹೇಳಲ್ಪಡುತ್ತದೆ. ये वेद का सिद्धांत है. ಇದು ವೇದದ ಸಿದ್ಧಾಂತ ಅದು. ಯಾಕ ನಮಗೆಲ್ಲ ಶ್ರುತಿಯೇ ಪ್ರಮಾಣವ ಕೇಳರಿಗೆ. ಶ್ರುತಿ ವೇದ ಉಪನಿಷತ್ತುಗಳೇ ಪ್ರಮಾಣ ನಮಗೆ. ಅವು ಏನು ಹೇಳ್ತಾವು ಅದೇ ಮಾರ್ಗದರ್ಶಕ ನಮಗೆ. ಆದ್ರಿಂದ ಸೋಯಿ ಶಕ್ತಿ ಕೆಮ್ಮು ಹೋಗೋವಲ್ದ. ಒಂದು ಮಿನಿಟ್ನು ಇದು ಆಗೋದು ಬೇಕಾಗಿಲ್ಲ. ಆಯ್ತು ಮಾಡ, ನಮಗೇನಾಯ್ತು. ಒಂದು ಮಿನಿಟ್ ಅಂದ್ರೆ 10 ಎಣಸು ತಗೋಬೇಕು. 1 2 3 4 5 6 7 8 9 10. ಈಗ 1 ಮಿನಿಟ್ ಆಯ್ತು. ಅಷ್ಟು ಟೈಮ್ ತೊಗೊಂಡಿಲ್ಲ. ಅಷ್ಟರಾಗ ನೀನು ಮೊಬೈಲ್ದಾಗ ಇದು ಏನಾಗ್ತಿರ್ಬೇಕಾ? ಆಯ್ತು, ಏನಾರ ಆಗೋದ. ಏನದ? ಈ ಪ್ರಕಾರವಾಗಿ ಸರ್ವ ಪದಾರ್ಥದಲ್ಲಿ ತಮ್ಮ ತಮ್ಮ ಕಾರ್ಯ ಮಾಡತಕ್ಕಂಥ ಯಾವ ಸಾಮರ್ಥ್ಯವಿದೆಯೋ ಅದು ಶಕ್ತಿ ಅಂತ ಹೇಳಲ್ಪಟ್ಟಿದೆ. ವೇದ ಕಾ ಸಿದ್ಧಾಂತ. ಇದು ವೇದದಲ್ಲಿ ಹೇಳಿದಂಥ ವೇದ ಸಿದ್ಧಾಂತ. ತಾಹಿಕೋ ನಿರ್ಧಾರ ಕೈಯೇ ನಿಶ್ಚಯ ಕರ್. ಅದನ್ನೇ ನೀನು ನಿರ್ಧಾರ ಮಾಡಂದ್ರೆ ನಿಶ್ಚಯ ಮಾಡು. निश्चय कर और न्याय की रीति त्यागने को योग्य. ಇಲ್ಲಿ ನ್ಯಾಯದ ರೀತಿ ಏನು ಈಶ್ವರನ ಇಚ್ಛೆಗೆ ಶಕ್ತಿ ಅಂತ ಹೇಳಿದಾರಲ್ಲ, ಅದನ್ನು ನಂಬಲಕ್ಕೆ ಹೋಗ್ಬೇಡ. ಈಶ್ವರನ ಇಚ್ಛಾ ಶಕ್ತಿ ಅಲ್ಲ. ಪ್ರತಿಯೊಂದು ಪದದಲ್ಲಿ ತನ್ನ ಅರ್ಥ ಜ್ಞಾನ ಮಾಡಿಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ರೂಪ ಶಕ್ತಿ ಏನದ, ಸಾಮರ್ಥ್ಯ, ಅದಕ್ಕೆ ಶಕ್ತಿ ಅಂತ ವೇದಾಂತ ಒಪ್ಕೊಂಡ್ರು. ಆಯ್ತಲ್ಲ, ಈ ಟಿಪ್ಪಣಿ ಅಂತ ಮೊದಲು ನಡೆದು ಬಿಟ್ಟದ. ಈಗ ಈಗ 412ನೇ ಅಂಕ. ಹೌದಿಲ್ಲ? 412ನೇ ಅಂಕ. ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಶಿಷ್ಯ ಗುರುಗಳಿಗೆ ಪ್ರಶ್ನೆ ಮಾಡ್ತಾನೆ.
वर्ण समुदाय से जुदी शक्ति नहीं, याते ಈಶ ಇಚ್ಛಾ ಶಕ್ತಿ ಹೇ ಅಂತೇಳಿ ಅವ ಅಲ್ಲಿ ಇದನ್ನೇ ಗುರುಗಳು ಮುಂದೆ ಇಡಾವದಾನ. ಏನಂತ ಹೇಳ್ತಾನೆ ಇಲ್ಲಿ ನೋಡಿ ದೋಹಾದೊಳಗೆ. ನನು ಶಿಷ್ಯವಾಚ್, ಶಿಷ್ಯವಾಚ್ ಅಂದ್ರೆ ಶಿಷ್ಯ ಹೇಳ್ತಾನೆ. ನನು ಸಂಸ್ಕೃತದಲ್ಲಿ ಒಂದೊಂದು ನೇಮ. ನನು ಅಂತ ಬತ್ತು ಅಲ್ಲಿ ಶಂಕ ಅಂದ್ರೆ ಸಂಶಯ ಮಾಡ್ತಾನೆ. ಏನಂತಾರೆ ಅದಕ್ಕೆ? ಸಂಶಯ ಅಂದ್ರೆ ಗೊತ್ತಾಗತ್ತಿಲ್ಲ. ಸಂಶಯ ಮಾಡ್ತಾನೆ. ಏನಂತಾನೆ ಶಿಷ್ಯ? ನಾನು वन्नी में नहीं शक्ति भासे, वन्नी बिन कछु और, भय हेतु ताजो दाहकी, सो वन्नी में तिहि ಠಾರ್ ಅಂತೇಳಿ ಇಲ್ಲಿ ಅಂದ್ರೆ ಇಲ್ಲಿ 21ನೇ ದೋಹಾ ಇದು ತಿಳಿತಾ. 21ನೇ ದೋಹಾ, 21ನೇ ದೋಹಾಕ್ಕ ಹೇ ಗುರುದೇವ ಅದನ್ನು ಹೇಳ್ಕೊತ ಕೂತ್ರೆ ಯಾಕೆ ಅದನ್ನು ಓದೋದು ನೋಡಿ, ಡೈರೆಕ್ಟ್ ಇಲ್ಲಿ ಅರ್ಥನ ಹೇಳಿಬಿಟ್ರೆ ಆಯ್ತು. ಹೇ ಗುರುದೇವ ಅಂದ್ರೆ ಅಲ್ಲಿ ಆ ದೋಹಾದ ಅರ್ಥ ಈಗ ಡೈರೆಕ್ಟ್ ಕನ್ನಡದಾಗ ಹೇಳ್ತಾನೆ ಅಂತ. ಒಂದೊಂದು ಅದನ್ನು ಓದಿ ಮತ್ತು ಅದಕ್ಕೆ ಅರ್ಥ ಹೇಳೋದು, ಅದನ್ನು ಓದೋದು ಮತ್ತು ಅರ್ಥ ಹೇಳೋದು, ಇದು ಡಬಲ್ ಕೆಲಸ ಆಕತಿ. ದೋಹಾದ ಏನು ಅರ್ಥ ಐತಿ ಅದನ್ನು ಒಮ್ಮೆ ಹೇಳಿಬಿಡ್ತೀವಿ ಅಂದ್ರೆ ಟೈಮ್ ಉಳಿತದ. ಹಿಂಗದ ಮೊದಲು ನಾವು ಅಭ್ಯಾಸ ಮಾಡಾಗ ಅವು ಹಿಂದೆ ಮುಂದೆ ಅದಾವ ಪದಗಳು, ಅವಕ್ಕೆ ನಂಬರ್ ಹಾಕ್ಬೇಕು. ಇಲ್ಲಿ 1 ನಂಬರ್ ಮ್ಯಾಲಿಲ್ಲ, ಇಲ್ಲಿ ತೆಳಗೈತಿ, ಅಲ್ಲಿ 1 ಹಾಕು. 2 ನಂಬರ್ ಅಲ್ಲಿ ಮ್ಯಾಲೆ ಹಾಕು, 4ನೇ ಸಾಲಿನ ಮೇಲೆ. 3 ನಂಬರ್ ಮತ್ತು ತೆಳಗೆ ಬಾ, 4 ನಂಬರ್ ನಡು ಬಾ. ಹಿಂಗೆ ಮಾಡಿ ಆ ನಂಬರ್ ಪ್ರಕಾರ ಓದಬೇಕು. ಹಿಂಗಿದ್ವು ಅವು. ಅದ್ರಾಗ ಕಂಡಾಬಿಟ್ಟು ಟೈಮ್ ಹೋಗ್ಬಿಡೋದು. ಅದಕ್ಕೆ ಈಗ ಏನಿಲ್ಲ, ದೋಹಾದ ಹಿಂದಿಗಡೆ ಎಲ್ಲ ಟೀಕಾ ತಾತ್ಪರ್ಯದಾಗ ಬಂದ್ಬಿಡ್ತೈತಿ. ಮತ್ತು ಅದನ್ನು ಕನ್ನಡದೊಳಗೆ ನಾವು ಹೇಳಿಬಿಡ್ತೀವಲ್ಲ. ಮತ್ತು ಅದಕ್ಕೆ ಅಂದ್ರೆ ಅರ್ಥನೂ ಆಗಿಬಿಡ್ತದೆ ಸರಳ, ಮತ್ತು ಸಮಯನೂ ಉಳಿತದೆ. ಈಗ 21ನೇ ದೋಹಾ, 20, 21 ಎರಡು ಶಂಕ. ಏನು ಈಗ 21 ಅಲ್ಲ? ಆಯ್ತು 21, 412 ಆಯ್ತು. ಹೇ ಗುರುದೇವ, ನನಗಿರುವ ಸಂಶಯವೇನೆಂದರೆ, ಶಿಷ್ಯ ಹೇಳ್ತಾನೆ ಅಲ್ಲಿ ನನು ಅಂತ ಬಂದದಲ್ಲ, ನನು ಅಂದ್ರೆ ಶಂಕ, ಸಂಶಯ. ಏನು ನನಗೆ ಸಂಶಯ ಬಂದದ ಅಂತ ಗುರುಗಳು ಮುಂದೆ ಇಡ್ತಾನೆ. ಅದಕ್ಕೆ ನನಗಿರೋ ಸಂಶಯವೇನೆಂದರೆ, ದಹಿಸುವುದಕ್ಕೆ ಯಾವುದು ಕಾರಣವಾಗಿರುವುದೋ, ದಹಿಸುವುದಕ್ಕೆ ಅಂದರೆ ಸುಡಲಿಕ್ಕೆ ಯಾವುದು ಕಾರಣವಾಗಿರ್ಬೋದೋ ಅದು ಅಗ್ನಿಯೇ ಇರುತ್ತದೆ. ಸುಡ್ಲಾಕ ಯಾವುದು ಕಾರಣ ಇರ್ತದೆ ಅದು ಬೆಂಕಿನ ಅಥವಾ ಅಗ್ನಿನೇ ಇರ್ತದೆ. ಅದು ಅಗ್ನಿಯನ್ನು ಬಿಟ್ಟು ಬೇರೆ ಶಕ್ತಿ ಎಲ್ಲಿ ತೋರೋದಿಲ್ಲ. ಸುಡೋದು ಬೆಂಕಿಯನ್ನು ಬಿಟ್ಟು ಸುಡೋದು ಮತ್ತೊಂದೇನೂ ಅಲ್ಲ. ಅಗ್ನಿಯನ್ನು ಬಿಟ್ಟು ಬೇರೆ ಶಕ್ತಿಯು ತೋರುವುದಿಲ್ಲ. ಹೇಗೋ ಹಾಗೆ ಪದಗಳಲ್ಲಿಯೂ ಕೂಡ ಅದು ದುಟ್ಟಾಂತ ಐತಿ. ಪದಗಳಲ್ಲಿಯೂ ಕೂಡ ಅಕ್ಷರಗಳನ್ನು ಬಿಟ್ಟರೆ ಅಲ್ಲಿ ಬೇರೆಯ ಶಕ್ತಿ ಅನ್ನೋದು ಸ್ವಲ್ಪವೂ ಕೂಡ ತೋರೋದಿಲ್ಲ. ಬೆಂಕಿಯನ್ನು ಬಿಟ್ಟು ಅಗ್ನಿಯನ್ನು ಬಿಟ್ಟು ದಾಹಕತ್ವ ಅನ್ನೋದು ಬೇರೆ ತೋರೋದಿಲ್ಲ. ಅದರಂತೆ ಪದಗಳನ್ನು ಬಿಟ್ಟು ಅಲ್ಲಿ ಮತ್ತೊಂದು ಶಕ್ತಿ ಅನ್ನೋದು ಬೇರೆ ತೋರುವುದೇ ಇಲ್ಲ. ಅಕ್ಷರವನ್ನು ಬಿಟ್ಟರೆ ಬೇರೆ ಯಾವ ಶಕ್ತಿ ಸ್ವಲ್ಪವೂ ಕೂಡ ತೋರೋದಿಲ್ಲ. ಯಾವ ಕಾರಣದಿಂದ ಈಶ್ವರನ ಇಚ್ಛೆ ಶಕ್ತಿ ಆಗಿರುವುದೆಂದು ನನ್ನ ಬುದ್ಧಿಯಲ್ಲಿ ಹೊಳೆದು ತೋರುತ್ತದೆ. ಅದಕ್ಕೆ ನನಗೆ ಆ ನೈಯಾಯಿಕರೇನು ಹೇಳ್ಯಾರಲ್ಲ, ಇಂಥ ಪದದಿಂದ ಇಂಥ ಪದ ಪ್ರಯೋಗ ಮಾಡಿದ ಕೂಡಲೇ ಇವನಿಗೆ ಘಟ ಅಂತ ಪದ ಪ್ರಯೋಗ ಆದ ಕೂಡಲೇ
ಗಡಿಗೆ ಅಂತ ಜ್ಞಾನ ಆಗಲಿ ಅಂತ ಈಶ್ವರನ ಇಚ್ಛಾ ಅದ ಅಂತ ಹೇಳ್ಯಾರ. ಅದ ಬರೋಬ್ಬರಿ ಅನ್ನಿಸ್ತದೆ ನನಗೆ. ಹತ್ತು ಇವ ಶಿಷ್ಯ ಶಂಕ ಮಾಡ್ಯಾನ. ಈಗ ಎಲ್ಲಿ 21ನೇದು ಅದೇನು. ಹಾಂ, ಈಗ ಟೀಕಾ. ನನು ಶಬ್ದ ಅಂದ್ರೆ ಅದ್ರ ಮೇಲೆ 441ನೇ ಟಿಪ್ಪಣಿ ಅದ. ये ननु ऐसा जो शब्द है सो संदेह का वाचक है. संदेह ಅಂದರೆ ಸಂಶಯ. ಕೈಯೇ ಶಂಕಾರೂಪಾರ್ಥಕ ಬೋಧಕ. ಅಲ್ಲಿ ಒಂದು ಶಂಕಾ ಕಂಡು ಬರ್ತದೆ. ಯಾತೆ ಶಿಷ್ಯ ಯಾ ಶಂಕಾ ಕರೆ. ಆದ್ದರಿಂದ ಶಿಷ್ಯ ಇದ್ದವ ಇಲ್ಲಿ ಶಂಕಾ ಮಾಡ್ತಾನೆ, ಅಂದರೆ ಸಂಶಯ ಮಾಡುತ್ತಾನೆ ಅಥವಾ ಪ್ರಶ್ನೆ ಕೇಳ್ತಾನೆ. ಇದು ಗೊತ್ತಾಗತ್ತಿಲ್ಲ ಅಂತ ನೀವು ತಿಳ್ಕೋಬೇಕು. टिप्पणी समाप्ति. ननु शब्द संदेह का वाचक है. वन्यमेता के स्वरूप से जुदी शक्ति भाषे कहिए प्रतीत होवेने. ವನ್ನಿ ಅಂದ್ರೆ ಬೆಂಕಿಯಲ್ಲಿ ಆ ಬೆಂಕಿಯ ಸ್ವರೂಪವನ್ನು ಬಿಟ್ಟು ಅದಕ್ಕಿಂತ ಬೇರೆ ಶಕ್ತಿ ಅನ್ನೋದು ಅಲ್ಲಿ ಕಂಡ ಬರೋದಿಲ್ಲ. ಶಿಷ್ಯ ಹೇಳ್ತಾನೆ. ಆದ್ದರಿಂದ ಪೂರ್ವಕಯ ಹಿಂದೇನು 411ನೇ ಅಂಕದಲ್ಲಿ ಹೇಳಿದ್ರಿ, ದಾಹಕ ಹೇತು ಜೋ ವನ್ನಿ ಮೇ ಸಾಮರ್ಥ್ಯ. ದಾಹಕ್ಕೆ ಅಂದರೆ ಸುಡಲಿಕ್ಕೆ ಕಾರಣವಾದ ಯಾವ ಬೆಂಕಿಯಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಇದೆಯೋ ಸೋಯಿ ವನ್ನಿ ಮೇ ಶಕ್ತಿ ಹೇ. ಅದೇ ಬೆಂಕಿಯಲ್ಲಿ ಇರ್ತಕ್ಕಂಥ ಶಕ್ತಿ ಸುಡೋದೆ ಅಂತವ ಶಂಕ ಮಾಡಿದ. ಸೋ ಬನೇನೈ. ಆದ್ರೆ ಅದು ಸಂಭವಿಸುವುದಿಲ್ಲ. ಯಾಕಂತ ಕೇಳಿದರೆ ಶಕ್ತಿ ಹೈ ಸೋ ಬನೇನೆ ಕಾಯತೆ. ದಾಹಕಿ ಹೇತುತಾ ಕೈಯೇ ಜನಕತಾ. ದಾಹಕ್ಕೆ ಅಂದರೆ ಸುಡಲಿಕ್ಕೆ ಕಾರಣವಾದ ಯಾವ ಜನಕತ್ವ ಅಂದರೆ ಕಾರಣತೆ ಅನ್ನೋದೇನೈತಿಲ್ಲ, ಸುಡಲಿಕ್ಕೆ ಕಾರಣವಾದದ್ದು ಅದು ಕೇವಲ ವನ್ನಿಮೇಯೇ. ಅದು ಬೆಂಕಿಯಲ್ಲಿ ಏನದ ಸುಡುವ ಕಾರಣತ ಅನ್ನೋದು ಎಲ್ಲದ ಬೆಂಕಿಯಲ್ಲಿಯೇ ಅಗ್ನಿಯಲ್ಲಿಯೇ ಇದೆ. ಅಪ್ರಸಿದ್ಧ ಸಾಮರ್ಥ್ಯ ವನ್ನಿಮೇ ಮಾನಿಕೆ. ಅದನ್ನು ಬಿಟ್ಟುಕೊಟ್ಟು ಸುಡೋದು ಬೆಂಕಿನೇ ಅದ. ಸುಡೋದು ಏನಪ್ಪ ಅಂದ್ರೆ ಬೆಂಕಿನೇ. ಅದನ್ನು ಬಿಟ್ಟು ಅದ್ರಾಗ ಒಂದು ಸಾಮರ್ಥ್ಯ ಅಂತ ಹಿಂಗೆ ಒಪ್ಕೊಂಡು ನೀವು ಹೇಳ್ತೀರಿ, ಇದು ನನಗೇನು ಸರಿ ಕಾಣವಲ್ದು ಅಂತ ನಾವು ಶಿಷ್ಯ. ಸಾಮರ್ಥ್ಯ ಅಂತೇಳಿ ಒಂದು ಹೇಳ್ತಿರಲ್ಲ, ಅಲ್ಲ ಬೆಂಕಿನೇ ಅದು ಸುಡ್ತದೆ, ಬೆಂಕಿನೇ ಸುಡ್ತದೆ. ಅದನ್ನು ಬಿಟ್ಟು ಸಾಮರ್ಥ್ಯ ಅಂತ ಏನು ಅದ್ರ ಗುಣಧರ್ಮನ ಅದ. ಮತ್ತು ಅದನ್ನು ಬಿಟ್ಟುಕೊಟ್ಟು ನೀವು ಸಾಮರ್ಥ್ಯವಂತ ಒಪ್ತೀರಿ, ಇದು ನನಗೇನು ಸರಿ ಕಾಣವಲ್ದು ಅಂತ ಶಿಷ್ಯ ಹೇಳಿದ. ತಾಕೆ ವಿಷಯ ಹೇತುತಾ ಮಾನ್ಯನೇಕ. ಮತ್ತು ಅದರಲ್ಲಿ ಮತ್ತೊಂದು ಸಾಮರ್ಥ್ಯ ರೂಪ ಕಾರಣ ತಿಳ್ಕೆ ಒಪ್ಪೋದು. ಪ್ರಸಿದ್ಧ ವನ್ನಿಮೆ ಹೇತುತಾ ತ್ಯಾಗನೇಕ. ಅಲ್ಲ ಸುಡೋದು ಬೆಂಕಿನ ಅದ ಜಗತ್ತಿಗೆ ಗೊತ್ತದು. ಸುಡೋದು ಯಾವುದಪ್ಪ ಬೆಂಕಿ. ಮತ್ತು ಅದನ್ನು ಬಿಟ್ಟು ಒಟ್ಟಿಗೆ ನೀವು ಅದು ಜಗತ್ ಪ್ರಸಿದ್ಧವಾದ ಇದನ್ನು ಬಿಟ್ಟು ಅದರಾಗ ಒಂದು ಸಾಮರ್ಥ್ಯ ಐತಿ ಅಂತ ಹೇಳೋದು, ಇದು ನನಗೇನು ಸರಿ ಕಾಣುವಲ್ದಿದು ಅಂತ ಶಿಷ್ಯ ಹೇಳ್ತಾನೆ. ಕಚ್ಚು ಪ್ರಯೋಜನ. ಅದಕ್ಕೆ ಸಾಮರ್ಥ್ಯ ಒಪ್ಪೋದು ಅದು ಅಷ್ಟೊಂದೇನು ಪ್ರಯೋಜನಕಾರಿ ಅಲ್ಲ. ಜೈಸೆ ದೃಷ್ಟಾಂತ ಮೇ ಶಕ್ತಿ ನೈ ಸಂಭವೆ. ಈಗ ದೃಷ್ಟಾಂತದಲ್ಲಿ ಹೇಗ ಶಕ್ತಿ ಅನ್ನೋದು ಸಂಭವಿಸಲಿಲ್ಲವೋ इम कहिए इस रीति से पदन में विषय वर्ण का समुदाय का पदन का स्वरूप तासे जुदी शक्ति ಭಾಷೆ ने ಆ ಬೆಂಕಿಯನ್ನು ಬಿಟ್ಟು ಸುಡೋದು ಅನ್ನೋದು ಮತ್ತೊಂದು ಅಲ್ಲಿ ಕಾಣ್ತಾ ಕಂಡ ಬರೋದಿಲ್ಲ. ಅದರಂತೆ ವರ್ಣ ಸಮುದಾಯ. ವರ್ಣ ಅಂದ್ರೆ ಅಕ್ಷರಗಳು. ವರ್ಣ ಅಂದ್ರೇನು? ಅಕ್ಷರಗಳು. ಸಮುದಾಯ ಅಂದ್ರೆ ಅನೇಕ ಅಕ್ಷರ ಕೂಡಿ ಒಂದು ಪದ ಹಾಕದ, ಹೌದಿಲ್ಲ? ಅನೇಕ ಅಕ್ಷರಗಳು ಕೂಡಿ ಒಂದು ಪದ ಆಗ್ತವೆ. ಅಂದ್ರೆ ರಾಮನು 3 ಅಕ್ಷರ ಕೂಡಿ ಒಂದು ರಾಮ ಆಗ್ತದೆ, ಹೌದಲ್ಲ? ಆ ರೀತಿ ಯಾವುದೇ ಈ ರೀತಿ ಅನೇಕ ಅಕ್ಷರ ಕೂಡಿ ಒಂದು ಪದ ಆಗ್ತದೆ. ಅಂದರೆ ಪದ ಅದು ವರ್ಣದ ಸಮುದಾಯವು ಪದಕ ಸ್ವರೂಪ. ತಾಸೆ ಜುದಿ ಶಕ್ತಿ ಭಾಷೆನೇ. ಇದನ್ನು ಬಿಟ್ಟು ಶಕ್ತಿ ಅನ್ನೋದು ಅಲ್ಲಿ ಮತ್ತೊಂದು ಏನದ
ಕಂಡು ಬರೋದಿಲ್ಲ. ತಾಕ ಪ್ರಯೋಜನ ಬಿ ನೈ. ಏನು ಅದನ್ನು ಮತ್ತೊಂದು ಸಾಮರ್ಥ್ಯ ಅದು ಇದು ಅಂತ ಒಪ್ಕೋತ ಕುಂದೋದು ಅದೇನು ಪ್ರಯೋಜನ ಲಾಭ ಇಲ್ಲ ಅಂತ ಶಿಷ್ಯ ಹೇಳ್ತಾನೆ. ಯಾ ಹೇತು ತೇ ईश्वर की इच्छा रूप जो न्याय की ರೀತಿ ಶಕ್ತಿ ಸೋಯಿ ಮೇರಿ ಮತಿ ಮೇ ಭಾಷೆ. ಆದ್ದರಿಂದ ನನ್ನ ಮನಸ್ಸಿಗೆ ಏನು ಅನಿಸ್ತದಂದ್ರೆ ನೈಯಾಯಿಕರು ಏನು ಹೇಳ್ಯಾರ ಅಂದ್ರೆ ಘಟ ಅಂತ ಪದ ಪ್ರಯೋಗ ಮಾಡಿದ ಕೂಡಲೇನ, ಪೆನ್ ಅಂತ ಪದ ಪ್ರಯೋಗ ಮಾಡಿದ ಕೂಡಲೇನ ಅವನಿಗೆ ಫೌಂಟನ್ ಪೆನ್ ಅಂತ ಅರ್ಥದ ಜ್ಞಾನ ಆಗಲಿ ಅಂತ ಆ ಈಶ್ವರನ ಇಚ್ಛಾ ಆದತ್ತ ಹೇಳಿದ್ದು ಇದು ಬರೋಬರಿ ಅನ್ನಿಸ್ತದೆ ನಾನು. ಅದು ನೈಯಾಯಿಕರ ರೀತಿ ಅದು. ಆದ್ರೆ ಅದು ನನಗೆ ಅದ ಬರೋಬರಿ ಅನ್ನಿಸ್ತದೆ. ಇದು ನೀವು ನಡುವೊಂದು ಸಾಮರ್ಥ್ಯ ಐತಿ ಅಂತೇಳಿ ಸಾಮರ್ಥ್ಯ ಇದೆ ಅಂತ ಹೇಳೋದು, ಇದು ನಡು ಸುಮ್ಮನೆ ಸಾಮರ್ಥ್ಯವನ್ನು ಒಪ್ಪೋದು. ಸುಡೋದು ಬೆಂಕಿನ ಅದು, ಮತ್ತು ಅದರ ಸಾಮರ್ಥ್ಯವನ್ನು ನಡು ತಂದು ಅದನ್ನು ಅದಕ್ಕೆ ಒಪ್ಪೋದು ಅಷ್ಟು ಸರಿ ಕಾಣಂಗಿಲ್ಲ ಅಂತ ಹೀಗೆ ಶಿಷ್ಯ ಹೇಳಿದ. ಭಾಷೆ ಇನ್ನು ಮುಂದೆ 413ನೇ ಅಂಕ ಗತ ಪ್ರಶ್ನೆಗೆ ಹೋಗ್ತಾರೆ. ಇವ್ ಶಿಷ್ಯ ಇಲ್ಲಿ ತನ ಏನು ಮಾಡ್ಯಾನ? ಸಂಶಯ ಮಾಡ್ಯಾನ, ಹೌದಲ್ಲ? ಇನ್ನು ಗುರುಗಳು ಉತ್ತರ ಹೇಳ್ತಾರೆ. ಸಿದ್ಧಾಂತ ರೀತಿ ಸೇ अग्नि आदि कन में दाहादि कार्य का सामर्थ्य रूप शक्ति का प्रतिपादन. ಈಗ 413ನೇ ಅಂಕದಿಂದ ಸಿದ್ಧಾಂತ ರೀತಿಯಿಂದ, ಸಿದ್ಧಾಂತ ಅಂದರೆ ವೇದಾಂತದ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಶಾಂಕರ ಸಿದ್ಧಾಂತ ಅಂದರೂ ಒಂದೇ. ಅಗ್ನಿ ಆದಿಗಳಲ್ಲಿ ದಾಹಾದಿಕ ಕಾರ್ಯದ ಸಾಮರ್ಥ್ಯ ರೂಪ ಶಕ್ತಿ ಅದ ಅನ್ನೋದನ್ನೇ ಇಲ್ಲಿ ನಾವು ಪ್ರತಿಪಾದನೆ ಮಾಡುತ್ತೇವೆ. ಪ್ರತಿಬಂಧ ಹೋತೆ ವನ್ನಿ ಮೇ ನಹಿ ದಾಹ ಉಪಜೆ ಅಂಗ. ಈಗ ಅದನ್ನು ಓದೋದು ಬ್ಯಾಡಿ. ಎಷ್ಟು? 22ನೇ ದೋಹ. 22ನೇ 22ನೇ ದೋಹ. ಈಗ ನಾ ಅದರ ಅರ್ಥನೇ ಹೇಳ್ಬಿಡ್ತೇನೆ ಈಗ, ಹೌದಲ್ಲ? ಅಂದರೆ ಹೇ ಪ್ರಿಯ ಶಿಷ್ಯನೇ, ಪ್ರತಿಬಂಧಕ ವಸ್ತು ಇಡುವುದರಿಂದ, ಅಂದ್ರೆ ಅಗ್ನಿ ಅದಲ್ಲ ಬೆಂಕಿ, ಅದರಲ್ಲಿ ಪ್ರತಿಬಂಧಕ ಅಂತಕ್ಕಂಥ ಒಂದು ವಸ್ತುವನ್ನು ಇಡುವುದರಿಂದ ಅಗ್ನಿಯು ಸುಡೋದಿಲ್ಲ. ಪ್ರತಿಬಂಧಕ ಇಟ್ಟರೆ ಸುಡೋದಿಲ್ಲ. ಉತ್ತೇಜಕ ವಸ್ತು ಇಟ್ಟಾಗ ಅಗ್ನಿ ಸಂಬಂಧಪಟ್ಟ ವಸ್ತು ಸುಡುತ್ತದೆ. ಪ್ರತಿಬಂಧಕ ಇಟ್ಟರೆ ಅಗ್ನಿ ಸುಡೋದಿಲ್ಲ, ಉತ್ತೇಜಕ ಇಟ್ಟಾಗ ಸುಡ್ತದೆ. ಲಕ್ಕ ಕೊಟ್ಟು ಕೇಳಿ, ಇಲ್ಲಿ ಉತ್ತರ ಹೇಳಕತ್ತಾರೆ. ಸಾಮರ್ಥ್ಯ ಸಾಮರ್ಥ್ಯ ಏನು ಸುಮ್ಮನೆ ಒಪ್ತಿರುತ್ತಂದ ನಾವು. ಅದಕ್ಕೆ ಸಾಮರ್ಥ್ಯ ಅನ್ನೋದು ಒಂದು ಬೆಂಕಿ ಬಿಟ್ಟು ಬೇರೆ ಅದ ಅಂತೇಳಿ ಅವ್ರಕತ್ತಾರೆ. ಈಗ ಬೆಂಕಿನೇ ಸುಡ್ತದ, ಮತ್ತು ಸಾಮರ್ಥ್ಯ ಯಾಕೆ ತರ್ತೀರಿ ನಡುವ ತಾವ ಹೇಳ್ಯ. ನಿನ್ನ ಮನಸ್ಸು ಹಂಗ ಹತ್ತಿರ್ಬೇಕು ಬಹುತೇಕ. ಹೌದಿಲ್ಲ? ಸುಡೋದು ಬೆಂಕಿನ, ಮತ್ತೆ ಸಾಮರ್ಥ್ಯ ಮತ್ತೆ ಬೆಂಕಿನೇ ಸುಡ್ತದ ಇಲ್ಲ. ಆ ಬೆಂಕಿಯಲ್ಲಿ ಬೆಂಕಿ ಸುಡೋದ ಬೆಂಕಿ ಅಲ್ಲ, ಅಗ್ನಿ ಅಲ್ಲ. ಅಗ್ನಿಯಲ್ಲಿ ಒಂದು ಶಕ್ತಿ ಅದ, ಸಾಮರ್ಥ್ಯ ಅದ, ಅದು ಸುಡ್ತದ. ಅದಕ್ಕೆ ಸಾಮರ್ಥ್ಯ ರೂಪ ದಾಹಕತ್ವಕ್ಕೆ ಯಾವ ಸಾಮರ್ಥ್ಯ ರೂಪ ಶಕ್ತಿ ಅದಲ್ಲ, ಅದುವೇ ಶಕ್ತಿ, ಸಾಮರ್ಥ್ಯ ರೂಪ ಶಕ್ತಿ ಅಗ್ನಿಯಲ್ಲಿ ಅಂತ ನಾವು ಹೇಳೇವಿ. ಅದನ್ನು ಈ ಸಾಮರ್ಥ್ಯ ಅನ್ನೋದು ಎಕ್ಸ್ಟ್ರಾ ಯಾಕೆ ಒಪ್ತೀರಿ ನೀವು ಅಂತ ಕೇಳಿದ್ರೆ ಅದನ್ನು ಬಿಡಿಸಿ ಹೇಳ್ತಾರೆ. ಈಗ ಅದು ಸಾಮರ್ಥ್ಯ ಅನ್ನೋದು ಬೇರೆ ಐತಿ, ಬೆಂಕಿ ಬಿಟ್ಟು ಬೇರೆ ಐತಿ. ಅದು ತಿಳಿತಾ? ಅದು ಹೇಗಪ್ಪ? ಹೇಗಂತಂದ್ರೆ ಈಗ ಈಗ ಈ ಇದು ಕಿಚ್ಚಾಯದ ಅಂತಾರಲ್ಲ ಬೆಂಕಿಯಾಗ,
ಕಿತ್ತು ಸಾಯ್ತಾರೆ. ಹೌದಿಲ್ಲ? ಅವ್ರು ಏನು ಮಾಡ್ತಾರೆ, ಅವ್ರು ಒಂದೊಂದು ಕಡೆ ಇದು ಬರೀ ಒಂದು ಗುಂಡಕ್ಕಾಗಿಟ್ಟು ಒಂದು ತೆಗೆದು ಅದ್ರಾಗ ಒಂದು ಕಾಲಿಟ್ಟು ಎರಡನೇದು ಮತ್ತೆ ಹೊರಗೆ ಇಡ್ತಾನೆ ಅವ. ಹಂಗಲ್ಲ ಅದು. ಆ ಗಾಡಿಯಿಂದ ಇಟ್ಟು ದೊಡ್ಡದಿರ್ತದೆ. ಹಾಂ, ದೊಡ್ಡ ದೊಡ್ಡ ಇದಿರ್ತಾವ ಗಣಿ ಕುಂಡ. ಎಲ್ಲಿದ್ದೀನಿ ಅಲ್ತಾನ. ಒಂದು 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 ಎರಡು ವರ್ಗ ಹಿಂಗೆಲ್ಲ. ಅವ ಆರಾಮ್ಸೆ ನಡ್ಕೋತ ಸಾವ್ಕಾಸ್ ಸಾವ್ಕಾಸ್ ಒಂದು 7-8 10 ಹೆಜ್ಜೆ ಅವ ಇಟ್ಕೋತ ಹೋಗ್ತಾನೆ. ತಿಳಿತಾ? ಆದ್ರೆ ಅವ ಮೊದಲು ಏನು ಮಾಡ್ತಾನು ಅಂತ ಕೇಳಿದ್ರೆ, ಅದನ್ನು ಆ ಅಗ್ನಿಯಲ್ಲಿ ಕಾಲಿಡೋದಕ್ಕಿಂತ ಮೊದಲು ಅವ ಅದಕ್ಕೆ 3 ವಸ್ತು ಅದಾವ. ಮಣಿ, ಮಂತ್ರ, ಔಷಧ ಅಂತೇಳಿ. ಅಗ್ನಿಯ ದಾಹಕತ್ವವನ್ನು ತಡೆಗಟ್ಟುವವು. ಅದಕ್ಕೆ ಅದು ಮಣಿ. ಮಣಿ ಅಂದರೆ ಒಂದು ಹಳ್ಳಿರ್ತದೆ. ಅದು ಪ್ರತಿಬಂಧಕ ಹಳ್ಳಿತ್ತು ಅಂತಂದ್ರೆ ಅವ ಏನು ಮಾಡ್ತಾನು, ಆ ಅಗ್ನಿ ಪೂಜಾ ಮಾಡ್ತೇನೆ ಅಂತ ಹೇಳ್ತಾನೆ. ಮೊದಲು ಅಗ್ನಿ ಪೂಜೆ ಮಾಡಿ ಹಿಂದಿಗಡೆ ಹಾಯ್ಬೇಕಾರ. ಆವಾಗ ಅಗ್ನಿ ಪೂಜೆ ಮಾಡ್ತೇನೆ ಅಂತೇಳಿ ಅಲ್ಲಿ ಎಲ್ಲ ಊದಿನ ಕಡ್ಡಿ ಹಚ್ಚಿ ಬೆಳಗ್ಗೆ ಇದು ಮಾಡಿ ಹಂಗೆಲ್ಲ ಮಾಡಿ ಹಿಂದಿಗಡೆ ಅಲ್ಲಿ ಕುತ್ತಲ್ಲೇ ಆ ಅಗ್ನಿ ಕುಂಡದಲ್ಲಿ ಒಂದಿಷ್ಟ ಸಣ್ಣ ಹಳ್ಳಿರ್ತದೆ. ಅದನ್ನು ಅದ್ರಾಗ ಇಡ್ತಾನ ಅವ. ಅಲ್ಲಿ ಹಿಂಗೆ ಉಗಿದು ಬಿಡ್ತಾನೆ. ಹಿಂಗೆ ಅದು ಪ್ರತಿಬಂಧಕ ಮಾಡಿಬಿಡ್ತೈತಿ. ಮಣಿ ಇಲ್ಲ. ಎರಡನೇ ಉಪಾಯ ಮಂತ್ರ. ಮಂತ್ರ ಪ್ರಯೋಗ ಮಾಡ್ತಾನೆ. ಮಂತ್ರ ಪ್ರಯೋಗ ಮಾಡಿದರೆ ಸಹಿತ ಸುಮ್ಮನೆ ನಿಂದಿರ್ಬೇಕಾಗಿ, ಕಡಿಯೋದಿಲ್ಲ, ಹೋಗೋದಿಲ್ಲ, ಸುಮ್ಮನೆ ನಿಂದ್ರ. ಬೇಡ, ಹಾವು ಕಡಿದ್ರೂ ವಿಷ ಇಳಿಬೇಕು. ಶೋಳ ಹಾವು ಕಡಿದ್ರೆ ಮಂತ್ರ ಹಾಕಿದ್ರೆ ಇಳಿತದ. ಆ ಪವರ್ ಮಂತ್ರದಲ್ಲಿ ಶಕ್ತಿ ಅದ. ಅದಕ್ಕೆ ಬೆಂಕಿಯಲ್ಲಿ ಅಗ್ನಿಯಲ್ಲಿ ಇರ್ತಕ್ಕಂಥ ಸುಡುವತನವನ್ನು ತಡೆಗಟ್ತದ ಅದು ಮಂತ್ರ. ಅವ ಮಂತ್ರ ಹಾಕ್ತಾನೆ ಮೊದಲು. ಅದಕ್ಕೆ ಮಂತ್ರ ಹಾಕಿ ಆ ನಂತರ ಆ ಮಂತ್ರ ಪ್ರಯೋಗ ಬರೋಬ್ಬರಿ ಆಗ್ಯದ ಇಲ್ಲೋ ಅದನ್ನು ನೋಡೋ ಸಲುವಾಗಿ ಆವಾಗ ಅಲ್ಲಿ ಒಂದಿಷ್ಟು ಹೂ ಇರ್ತಾವಲ್ಲ, ಆ ಹೂ ತೊಗೊಂಡು ಹಿಂಗೆ ಅಗ್ನಿಕುಂಡದಲ್ಲಿ ಹಿಂಗೆ ಉಗಿತಾನೆ. ಹಿಂಗೆ ಉಗಿತಾನೆ. ಉಗಿದ ಕೂಡಲೇ ಆ ಬೆಂಕಿ ಒಳಗೆ, ಅಗ್ನಿ ಒಳಗನ ಅವು ಹೂ ಬೀಳ್ತಾವೆ. ಬಿದ್ದ ಮೇಲೆ ಹಾಕೊಂಡು ಬರೋಬ್ಬರಿ ನೋಡ್ತಾನ. ಅವು ನೆಲದ ಮೇಲೆ ಬಿದ್ದವ್ರ ಗತಿ ಸುಮ್ಮ ಬಿದ್ದಾವೋ ಏನು ಬುಸು 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 ಹೋಗಿ ಹೇಳಕತ್ತೈತೋ ಅದನ್ನು ಕಂಡು ಹಿಡಿತಾನೆ ಮೊದಲ. ಹೋಗಿ ಪಗಿ ಏನಿಲ್ಲ, ಸುಮ್ಮನೆ ನೆಲದ ಮೇಲೆ ಬಿದ್ದಂಗೆ ಬೆಂಕಿ ಮೇಲೆ ಬಿದ್ದಾವು ಅಂತಂದ್ರೆ ಮಂತ್ರ ಕೆಲಸ ಮಾಡೈತಿ ಅಂತ ತಿಳ್ಕೊತಾನ ಅವ. ಆ ನಂತರ ಅವ ಆ ಅಗ್ನಿಕುಂಡದಲ್ಲಿ ಪಾದ ಇಟ್ಟು ಸಾವ್ಕಾಸ್ ಆರಾಮ್ಸಿ ಹೋಗ್ತಾನೆ. ನಾ ಆಟ ಅಲ್ಲ, ನೀವು ಎಲ್ಲ ಬರಿಬೇಕಂದ್ರೆ ಅದು ಹಿಂಗದ ಅಂದ್ರೆ ಅರ್ಥಾರ್ಥ ಆ ದಾಹಕತ್ವನು ಸುಡುವ ತನ ಏನೈತಿಲ್ಲ ಬೆಂಕಿಯಲ್ಲಿ, ಅದು ಬೆಂಕಿನ ಸುಡ್ತಿತ್ತಂದ್ರೆ ಈಗ ಮಂತ್ರ ಹಾಕಿದಾಗ ಮತ್ತು ಅವಾಗ ಸುಡುದಿಲ್ಲ ಅಂದಮೇಲೆ ಮತ್ತು ಶಕ್ತಿ ಪ್ರತಿಬಂಧಕ ಮಾಡಿರ್ತೈತಿ. ಆ ಬೆಂಕಿಯನ್ನು ಬಿಟ್ಟು ಆ ಶಕ್ತಿ ಬೇರೆ ಐತಿ. ಸಾಮರ್ಥ್ಯ ರೂಪ ಶಕ್ತಿ ಇಲ್ಲವಾಗ, ಸುಡುವ ಶಕ್ತಿ ಇಲ್ಲ ಮಂತ್ರ ಹಾಕಿದಾಗ. ಹೌದಿಲ್ಲ? ಮತ್ತೆ ಅದನ್ನು ಮಂತ್ರ ಹಾಕಿ ಮತ್ತೆ ಹಾಕಿಬಿಟ್ಟಂದ್ರೆ ಮತ್ತೆ ಅವಾಗ ಸುಡುವ ಶಕ್ತಿ ಅದರಲ್ಲಿ ಬಂದ್ಬಿಟ್ಟು ಹಿಂಗದು ಮಂತ್ರದಿಂದ ಏನೈತಲ್ಲ ಅದನ್ನು ಈ ಚೋಳ ಹಾವು ಅವು ಇವು ಕಡ್ದದ್ದು ಸಹಿತ ಅವನು ಇಳಿಸ್ಲಾಕು ಬರ್ತೈತಿ, ಏರ್ಸ್ಲಾಕು ಬರ್ತೈತಿ. ಹೀಗದು ಅಂದ್ರೆ ಮಂತ್ರದಿಂದ ಏರಿಸ್ತಾರೆ. ಏರಿಸ್ತಾರಲ್ಲ, ಇಳಿಸ್ತಾರೆ.
ಎಸ್ ಸರ್. ಹಾಂ ಹಾಂ, ಇಲ್ಲ ನನಗೂ ಕಡ್ದಿತ್ತು ಅಲ್ಲಿ. ಈ ಬಿಜಾಪುರದಲ್ಲಿ ಹಿಟ್ನಳ್ಳಿ ಹತ್ತೈತಿ, ಪ್ರವಚನ ಕರೆದಿದ್ದ ರಾತ್ರಿ ಲೈಟ್ ಹೋಗ್ಬಿಟ್ಟು ಅಲ್ಲಿ ಒಂದು ಆ ದೇಗಲ್ಗತೆ ಒಂದು ಇತ್ತಾಗ ಅಲ್ಲಿ ಯಾರು ಕುಂದ್ರು ಇರೋದಿಲ್ಲ ಬಿಡೋದಿಲ್ಲ. ಲೈಟ್ ಬರುತ್ತಾನೆ ಮತ್ತೇನು ಮಾಯ್ಕೂ ನಡೆಯಂಗಿಲ್ಲ. ಒಂದು ಸ್ವಲ್ಪ ಇಲ್ಲೇ ಕುಂದ್ರತ್ತು ಕಂಬಳಿ ಹಾಸಿದ್ರು, ಅಲ್ಲಿ ಕೂತ್ನಿ ಅಲ್ಲಿ ಚೋಳು ಕಡ್ದು ಬಿಡ್ತಿಲ್ಲ ಖಾಲಿ. ಭಯಂಕರ ಏರ್ತೈತಿ ನನಗೆ ಚೋಳು. ಆ ಚೋಳು ಕಡಿತಪ್ಪ ಅಂದೆ, ಏನ ಕಡಿತ ನನ್ನ ಕಡ್ಡಿ ಕೊಡ್ದು ನೋಡ್ತಾನ ಕೆಂಪು ಚೋಳು, ಅದು ಗ್ವಾಡ್ಯಾಗ ಹೋಯ್ತದ. ನೋಡಿದೀವಿ ಚೋಳು ಕಡಿತು. ಅಂದಮೇಲೆ ಹಿಂದಿಗಿನ ಅವ ಅಂದ, ನಮ್ಮ ಊರಾಗ ಅದಾನ, ಅಲ್ಲಿ ಊರಾಗ ಒಳಗೆ ಅಲ್ಲಿ ದೂರ ಇದ್ಯಲ್ಲ, ಹೋಗಿ ಬರೋಣ ನಡ್ರಿ ಪಕ್ಕ ತಿಳ್ಕೆ ಲೈಟ್ ಬಂದ್ಬಿಟ್ಟು. ಲೈಟ್ ಬಂದು ಅಲ್ಲಿದ್ದು ಒಬ್ಬ ಮನುಷ್ಯ ಓಡಿ ಬಂದ, ಈಗ ಲೈಟ್ ಬಂದವು ಲಘುನ ಬರ್ರಿ ಅಂತೇಳಿ ಮಂದಿ ನಿಮ್ಮ ಹಾದಿ ಕಾಯ್ಲಕತ್ತಾರು. ನಾ ಏನು ಅದನ್ನು ಇಳಿಸ್ಕೊಳಕ ಆ ಊರಾಗ ಅವನ ಕಡೆ ಹೋಗ್ಬೇಕು, ಏನು ಸ್ಟೇಜಿನ ಕಡೆ ಹೋಗ್ಬೇಕು? ಹಿಂದ್ಗಡೆ ನಾ ಅಂದೆ, ಎಲ್ಲಿ ಚೋಳ ಎಲ್ಲಿ ಇಳಿಸೋದು ಹೋಗೋ ನೀನು ಅಂತೇಳಿ ಹಂಗೆ ಸೀದಾ ಸ್ಟೇಜಿಗೆ ಹೋಗ್ಬಿಟ್ಟೆ. ಅಲ್ಲಿ ಮಂದಿ ಹಾದಿ ಕಾಯ್ಲಾಗತ್ತಾರೆ ಪಾಪ ಅಂತೇಳಿ ಹೋದೆ. ಕಾಲು ಇಲ್ತಾನೆ ಏರ್ಬಿಟ್ಟಿತ್ತೆಲ್ಲ, ಅದು ಚೋಳಿನ ವಿಷ. ಹಿಂದ್ಗಡೆ ಪ್ರವಚನ ಹಂಗೆ ಶುರು ಮಾಡಿಬಿಟ್ಟೆ. ಶುರು ಮಾಡಿ ಪ್ರವಚನ 1 ತಾಸು ಪ್ರವಚನ ಹೇಳಿ ಹಿಂದ್ಗಡೆ ನೋಡ್ತೀನಿ, ಇಲ್ಲೇನೂ ಕಾರಿಗೆ ಏನೂ ಇಲ್ಲ. ಅದು ಎಲ್ಲ ಏರಿ ಜುನ್ 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 ಮಾಡ್ತಿತ್ತಲ್ಲ, ಅದು ಏನೂ ಇಲ್ಲ. ಎಲ್ಲಿ ಈ ಚೋಳಿನ ವಿಷಯ ಎಲ್ಲಿ ಹೋಗ್ತದು ಅಂತ ನಾವು ಹೇಳ್ದ. ನೀವರ ಬರಲಿಲ್ಲ, ಈ ಕಡೆ ಬಂದು ಪ್ರವಚನ ಶುರು ಮಾಡಿಬಿಟ್ರಿ. ನಾನು ಹೋಗಿದ್ನಿ, ಹೋಗಿ ಅವ್ನಿಗೆ ಹೇಳಿದೆ, ನೀನ ಬಾರಪ್ಪ ಅಲ್ಲಿ ಅಂತಂದು. ಅವರು ನನ್ನ ತಿಳಿ ಬರೋದು ಬೇಡ, ನಾನು ಅಲ್ಲಿಗೆ ಹೋಗೋದು ಬೇಡ, ಇಲ್ಲಿದ ಮಂತ್ರ ಹಾಕ್ತೇನೆ ತಗೋ ನಾವು. ಇಲ್ಲಿದ ಮಂತ್ರ ಹಾಕ್ತೇನೆ, ಇಳಿತೈತೆ ಹೇಳತ್ತೇಳಿ ಹೇಳ್ದ. ಅಲ್ಲಿ ನಾವು ಮಂತ್ರ ಹಾಕ್ಯಾನ, ಅದಕ್ಕೆ ಇಳ್ದೈತಿ ಅಂತ ಹೇಳಿದ್ರು. ಓ ಹಿಂಗ, ಆಯ್ತು. ಅಂದರೆ ಹೇಳೋ ತಾತ್ಪರ್ಯ ಏನಂದ್ರೆ, ಇವು ಮಂತ್ರದಿಂದನೂ ಈ ಈ ಹಾವು ಚೇಳಿನ ವಿಷ ಇಳಿತದೆ, ಅಗ್ನಿಯ ದಾಹಕತ್ವ ಅದು ಪ್ರತಿಬಂಧಕ ಆಗ್ತದೆ, ಹಿಂಗೆಲ್ಲ. ಅದಕ್ಕಾಗಿ ಈಗ ಎಲ್ಲಿ ಬಂದೀವಿ ನಾವು? ಅದೇ 22ನೇ ದೋಹಾನ ಈಗ ಹೇಳೋದೈತಿ, ಹೌದಿಲ್ಲ? ಅದೇಪ್ಪ ಅದೇ 13. ಹೇ ಪ್ರಿಯ ಶಿಷ್ಯನೇ, ಪ್ರತಿಬಂಧಕ ವಸ್ತುವನ್ನು ಇಡುವುದರಿಂದ ಅಗ್ನಿ ಸುಡೋದಿಲ್ಲ, ಹೌದಿಲ್ಲ? ಉತ್ತೇಜಕ ವಸ್ತು ಇಟ್ಟಾಗ ಅಗ್ನಿಯು ಸಂಬಂಧಪಟ್ಟ ಕೂಡಲೇ ವಸ್ತುವಿನನ್ನ ಸುಡುತ್ತದೆ. ಅಂದ ಮೇಲೆ ಆ ಅಗ್ನಿಯಲ್ಲೇ ಜರ ಶಕ್ತಿ ಇದ್ರೆ ಇವು ಮಂತ್ರ ಹಾಕೋದಕ್ಕಿಂತ ಮೊದಲಾಗಲಿ ಮಣಿ ಮಂತ್ರಗಳು ಇಲ್ಲದಾಗೂ ಕೂಡ ಬೆಂಕಿ ಐತಲ್ಲ, ಅಗ್ನಿ ಐತಿ ಅಂದಮೇಲೆ ಸುಡಬೇಕಾಗಿತ್ತು, ಹೌದಿಲ್ಲ? ಸುಡ್ತೋದನ ಇಲ್ಲ. ಅಂದ್ರೆ ಆ ಅಗ್ನಿಯನ್ನ ಬಿಟ್ಟು ಆ ಶಕ್ತಿ ಅನ್ನೋದು ಬೇರೆ ಐತಿ. ಆ ಶಕ್ತಿ ಒಮ್ಮೆ ಬರ್ತೈತಿ, ಒಮ್ಮೆ ಹೋಗ್ತೈತಿ, ತಿಳಿತಾ? ಅದಕ್ಕಾಗಿ ಸಾಮರ್ಥ್ಯ ರೂಪ ಶಕ್ತಿ ಅಂತ ನಮ್ಮ ವೇದಾಂತ ಒಪ್ಕೊಂಡದಂತ. ಅವನದೇನು ಬೆಂಕಿ ಬಿಟ್ಟು ಮತ್ತೊಂದು ಅಲ್ಲಿ ಏನೈತಿ ಸಾಮರ್ಥ್ಯ ಅಂತ ಹೇಳ್ತೀರಿ? ಸುಡೋದು ಬೆಂಕಿನೇ ಅದ, ಅಗ್ನಿನ ಸುಡೋದು, ಅದನ್ನು ಬಿಟ್ಟು ಮತ್ತೊಂದೇಲಿ ಅತ್ತ ಶಿಷ್ಯ ಹೇಳ್ತಿದ್ದ. ಅದಕ್ಕಾಗಿ ಸಾಮರ್ಥ್ಯ ಅನ್ನೋದು ಈ ಮಣಿ ಮಂತ್ರಾದಿಗಳ ಮೂಲಕವಾಗಿ ಕಂಡು ಬರುತ್ತದೆ. ಅದಕ್ಕೆ 22. ಆದ್ದರಿಂದ ಒಂದು ವೇಳೆ ಅಗ್ನಿಯಲ್ಲಿ ಶಕ್ತಿ ಇದ್ದಿದ್ದಾದ್ರೆ ಎಲ್ಲ ಕಾರ್ಯಗಳಲ್ಲಿಯೂ ಸುಡಬೇಕಾಗಿತ್ತು. ಅಂದ್ರೆ ಎಲ್ಲ ಕಾರ್ಯ ಅಂದ್ರೆ ಆ ಮಣಿ ಮಂತ್ರ ಇದ್ದಾಗೂ ಇಲ್ಲದಾಗೂ ಅದು ತನ್ನ ಬೆಂಕಿಯರ ಐತೆ ಇಲ್ಲ, ಬೆಂಕಿ ಅಗ್ನಿ ಅಂದ್ರೆ ಅದು ಸುಡೋ ಕಾರ್ಯ ಮಾಡಬೇಕು. ಹೇಗೆ ಎಲ್ಲ ಕಾರ್ಯಗಳೆಲ್ಲ ಅದಕ್ಕೆ ಹೇ ಕುಮಾರನೇ, ಅಗ್ನಿ ಇದ್ದಾಗೆ ಆದರೂ ಕೂಡ ದಾಹಕತ್ವ ನಾಶವಾಗುವುದು, ಪುನಃ ಉತ್ಪತ್ತಿಯಾಗುವುದು ಸಂಭವಿಸುವುದರಿಂದ. ಈಗ ನೋಡಲ್ಲ ಅದು, ಹೌದಿಲ್ಲ?
ಆ ಮೊದಲು ಅದು ಅಗ್ನಿ ಸುಡೋದು ದಾಹಕತ್ವ ಇರ್ತದೆ ಅದು. ಅದೇ ಮಂತ್ರ ಹಾಕಿದ ಮೇಲೆ ಇರಂಗಿಲ್ಲ. ಅಂದ್ರೆ ಅದು ಶಕ್ತಿಯನ್ನು ಪ್ರತಿಬಂಧಕ ಮಾಡಿತದೆ. ಹೇಗದ ನಾಶವಾಗುವುದು ಪುನಃ ಉತ್ಪತ್ತಿಯಾಗುವುದು ಹೀಗ ಆಗ್ತದ ಅಂತ ಅಂದ ಮೇಲೆ ಅದಕ್ಕೊಂದು ಸಾಮರ್ಥ್ಯ ರೂಪ ಶಕ್ತಿ ಅಂತ ಅದಕ್ಕೆ ನಾವು ಒಪ್ಪಿದ್ದೇವೆ ಅಂತೇಳಿ. ಯಾಕೆ ಒಮ್ಮೆ ಇರ್ತದ ಒಮ್ಮಿಲ್ಲ. ನೀನು ಹೇಳಿದ ಪ್ರಕಾರ ಬೆಂಕಿ ಅಗ್ನಿ ಅಂತೂ ಐತಿ ಅಲ್ಲಿ, ಮತ್ತು ಅದು ಸುಡಬೇಕಾಗೈತಿ ಯಾವಾಗಲೂ. ಜರ ಅಗ್ನಿಯಲ್ಲೇ ಐತಿ ಅಂತಂದರೆ ಅಗ್ನಿಯಲ್ಲಿ ಇಲ್ಲ, ಅಗ್ನಿಯಲ್ಲಿ ಆ ದಾಹಕ ಶಕ್ತಿ ಅದು ಒಂದು ಸಾಮರ್ಥ್ಯದ ಅಂತ ಹೇಳಿದರು. ಏನು ಮೇಲೆ 13 ಆಯ್ತಲ್ಲ. ಈಗ 22ನೇದು ಮುಗಿತೀವಿ. ದೋಹಾ 22ನೇ ದೋಹಾ ಹೇಳಿದಿಲ್ಲ ನಾವು. ಇನ್ನು ಟೀಕಾ. हे अंग प्रिय प्रतिबंध के होते अग्नि से दाह होवे नहीं। हे प्रिय अंग ಪ್ರತಿಬಂಧಕ ಹೋತೆ ಅಗ್ನಿ से दाह होवे नहीं. ಅಲ್ಲಿ ಪ್ರತಿಬಂಧಕದ ಹಾಳು ಇಟ್ಟಿದ್ದ ಅಂತಂದ್ರೆ ಸುಡೋದಿಲ್ಲ ಅವಾಗ. ಅದರಾಗ ಅಗ್ನಿಯಲ್ಲಿ ಪ್ರತಿಬಂಧಕದ ಹಾರಳ ಅಂತಕ್ಕಂಥದ್ದು ಮಣಿ ಇಟ್ಟಿದ್ದ ಅಂತಂದ್ರೆ ಸುಡೋದಿಲ್ಲ. ನಾ ಹೋವೇನೆ उत्तेजक मणि समीप धरे तब स्वसंग कही अग्नि से मिला जो पदार्थ का दाह प्रतिबंधक होते भी होवे हैं. ಅಂದ್ರೆ ಉತ್ತೇಜಕ ಮಣಿ ಇಟ್ಬಿಟ್ರೆ ಆವಾಗ ಪ್ರತಿಬಂಧಕ ಇದ್ರೂ ಕೂಡ ಅದು ಸುಡಲಿಕ್ಕೆ ಶುರು ಮಾಡಿಬಿಡ್ತು. ಹೇಗೆ ಆದರೆ ಹೇಳೋ ತಾತ್ಪರ್ಯ ಅಂದ್ರೆ ಈ ಅಗ್ನಿಯಲ್ಲಿ ಇರ್ತಕ್ಕಂಥ ಒಂದು ದಾಹಕತ್ವ ಶಕ್ತಿ ಏನೈತಿ ಅದು ಅದು ಅಗ್ನಿಯ ಧರ್ಮ ಅಲ್ಲದು. ಅದ್ರಾಗ ಒಂದು ಸಾಮರ್ಥ್ಯ ಅದು. ಯಾಕಂದ್ರೆ ಮಣಿ ಮಂತ್ರ ಹಾಕಿದ ಕೂಡಲೇನ ಅದು ಇಲ್ಲಕ್ಕದು. ಮತ್ತು ಅಗ್ನಿಯರ ಐತಿ ನಿಗಿ ಬೆಂಕಿ ಕ್ಯಾಂಡದ, ಬೆಂಕಿ ಕ್ಯಾಂಡರ ಕಾಣ್ತದ, ಅದ್ರ ಸುಡುದಿಲ್ಲ. ಅದರ ದಾಹಕತ್ವ ಶಕ್ತಿ ಕಳೆದು ಬಿಟ್ಟದ. ಹೀಗದ. ಅದಕ್ಕೆ ನಾವು ಅದರಲ್ಲಿ ಏನೈತಿಲ್ಲ ಸಾಮರ್ಥ್ಯ ರೂಪ ಶಕ್ತಿ, ಅದಕ್ಕೆ ನಾವು ಒಪ್ಪೇವೆ ವೇದಾಂತ. ಇದು तब स्वसंख्य अग्नि से मिला जो पदार्थ का दाह प्रतिबंधक होते भी होवे. ಅಂದ್ರೆ ಪ್ರತಿಬಂಧಕ ಇದ್ದಾಗಾದರೂ ಸುಡುತ್ತದೆ. जो शक्ति से बिना ಅಂದ್ರೆ ಶಕ್ತಿ ಇಲ್ಲದೆ ಕೇವಲ ಅಗ್ನಿಗೂ ದಾಹಕಿ ಹೇತುತಾ ಹೋವೇತೋ ಆ ಶಕ್ತಿಯನ್ನು ಬಿಟ್ಟು ಬರೀ ಅಗ್ನಿಯಿಂದನೇ ಅದು ಸುಡುವತನ ಅದರಲ್ಲಿ ಅಗ್ನಿಯಲ್ಲೇ ಇದೆ ಅಂತ ನೀನು ಅದನ್ನೇ ಹಿಡ್ಕೊಂಡು ಕೂತ್ರೆ सर्वकाल कहिए, उत्तेजक कहिए, प्रतिबंधक काल और प्रतिबंधक रहित काल की न्याय उत्तेजक रहित प्रतिबंधक काल में भी दाह हुआ चाहिए. ಅಂದ್ರೆ ಆವಾಗ ಅಗ್ನಿಯಲ್ಲಿ ಜರ ಇತ್ತಂದ್ರೆ ಅದು ಪ್ರತಿಬಂಧಕ ಇದ್ದಾಗೂ ಸುಡಬೇಕು, ಪ್ರತಿಬಂಧಕ ಇಲ್ದಾಗೂ ಸುಡಬೇಕು. ಯಾಕ ಅಗ್ನಿದ ಐತೆ ಅಂದ್ರೆ ಅಗ್ನಿ ಅಂತೂ ಯಾವಾಗಲೂ ಇರ್ತದೆ, ಅದರಲ್ಲಿ ಇರಬೇಕಾಗಿತ್ತ ಸುಡುತನ. ಅದು ಹಂಗಿರಂಗಿಲ್ಲ ಅಂದ್ರೆ ಅದು ಅಗ್ನಿದಲ್ಲ. उत्तेजन हुआ चाहिए. कहाँ है ते दाह का हेतु केवल अग्नि ತಾ ಕಾಲ ಮೇ ಬಿ ಹೈ. ಯಾಕತ್ ಕೇಳಿದ್ರೆ ಸುಡ್ಲಿಕ್ಕೆ ಕಾರಣವಾದ ಅಗ್ನಿ ಅಂತೂ ಐತಿಲ್ಲ, ಬೆಂಕಿ ಅದ ಇದೆ. ಅದಕ್ಕೆ ಸ್ವಮತಮೇ ಅಂದ್ರೆ ನಮ್ಮ ಮತದಲ್ಲಿ ದೋಷನೇ. ನಮ್ಮ ಮತ ಏನು, ನಾವು ಸಾಮರ್ಥ್ಯ ಒಪ್ಪೇವೆ. ಅಗ್ನಿಯಲ್ಲಿ ಒಂದು ದಾಹಕತ್ವ ರೂಪ ಸಾಮರ್ಥ್ಯ ಇದೆ, ಅದಕ್ಕೆ ಶಕ್ತಿ ಅಂತ ನಾವು ಒಪ್ಪೇವೆ. ಆದ್ದರಿಂದ ಕಾಯತೆ स्वमत में अग्नि की शक्ति अथवा शक्ति सहित अग्नि दाहक है.
ಅಗ್ನಿ ಅಷ್ಟೇ ಸುಡೋ ಶಕ್ತಿ ಅಗ್ನಿ ಅಷ್ಟೇ ಮಾಡ್ತದತ್ ನೀ ಹೇಳ್ತಿ. ಅಗ್ನಿ ಅಲ್ಲ, ಅಗ್ನಿಯಲ್ಲಿ ಒಂದು ದಾಹಕತ್ವ ಶಕ್ತಿ ಅದ ಬೇರೆ. ಆ ಶಕ್ತಿ ಮಣಿಮಂತ್ರಾದಿಗಳಿಂದ ಅದನ್ನು ತಡೆಗಟ್ಟಲಿಕ್ಕೆ ಬರ್ತದ, ಅವಾಗ ಸುಡುವುದಿಲ್ಲ. ಮತ್ತು ಅದನ್ನೇ ಉತ್ತೇಜಕ ಮಾಡಿಬಿಟ್ರೆ ಅದಾಗ ಸುಡ್ತದೆ. ಒಮ್ಮೆ ಸುಡ್ತದ, ಒಮ್ಮೆ ಸುಡೋದಿಲ್ಲ. ಅಂದ ಮೇಲೆ ಅದು ಅಗ್ನಿಯ ಧರ್ಮ ಅಲ್ಲ. ಗೊತ್ತಾಯ್ತಾ ಇಲ್ಲ? अग्नि दाह का हेतु है, केवल अग्नि नहीं। ನಾವು ಶಿಷ್ಯ ಹೇಳಿದ ಪ್ರಕಾರ ಅದು ಬೆಂಕಿನ ಸುಡ್ತದ, ಅಗ್ನಿನ ಸುಡ್ತದ. ಅದನ್ನು ಬಿಟ್ಟು ಸಾಮರ್ಥ್ಯ ಅನ್ನೋದು ಮತ್ತು ಬೇರೆ ಯಾಕೆ ಒಪ್ತೀರಿ ಅಂತ ಹೇಳಿದ್ದ. ಅದು ಒಮ್ಮೆ ಇರ್ತದ, ಒಮ್ಮೆ ಇರೋದಿಲ್ಲ. ಮಣಿ ಮಂತ್ರಾದಿಗಳಿಂದ ಪ್ರತಿಬಂಧಕ ಹಾಕದ. ಮತ್ತು ಬೆಂಕಿಯರ ಅದ, ಸುಡೋದಿಲ್ಲ, ದಾಹಕತ್ವ ಇಲ್ಲ. ಅಂದ ಮೇಲೆ ಅಗ್ನಿಯ ಧರ್ಮ ದಾಹಕತ್ವ ಅಲ್ಲ, ಅದರಲ್ಲಿ ಒಂದು ಸಾಮರ್ಥ್ಯ ಅದು. जहाँ प्रतिबंधक है, तहाँ यद्यपि प्रतिबंध से अग्नि का और नाश हुआ, तिरोधान नहीं हुआ. ಎಲ್ಲಿ ಪ್ರತಿಬಂಧಕ ಐತಿ ಅಲ್ಲಿ ಅದು ತಿರೋಧಾನ್. ತಿರೋಧಾನ್ ಅಂದ್ರೇನು? ತಿರೋಧಾನ ಅಂದ್ರ ಹಿಂದಕ್ಕೆ ಸರಿದೈತೆ. ಆ ಬೆಂಕಿಯನ್ನು ಬಿಟ್ಟು ಅದು ಸರಿದಿರ್ತೈತಿ. ಹೇಳ್ತಾ? ಹಾ, ಅದಕ್ಕಾಗಿ ಮತ್ತ ಅದನ್ನ ಇದು ಮಾಡಿದಾಗ ಮತ್ತೆ ಬೆಂಕಿ ಕೂಡ ಕೂಡ್ತೈತಿ. ಹೆಂಗೆ ಹೋತಾ? तथापि अग्नि की शक्ति का नाश व तिरोधान होवे. ಆದ್ದರಿಂದ ಕೇವಲ ಅಗ್ನಿ ಕಿ ಶಕ್ತಿಯ ನಾಶ ತಿರೋಧಾನ ಆಕ್ಕಿರ್ತದ. ಅಗ್ನಿ ಅಂತೂ ಬೆಂಕಿ ನಿಗಿ ನಿಗಿ ಬೆಂಕಿ ಕೆಂಡನೇ ಇರ್ತದ, ಅದು ಇಲ್ಲ ಅನ್ನಂಗಿಲ್ಲ. ಅದರಲ್ಲಿ ದಾಹಕತ್ವ ಶಕ್ತಿ ಒಮ್ಮೆ ಇರ್ತದ, ಒಮ್ಮೆ ಇರೋದಿಲ್ಲ. ಗೊತ್ತಾಯ್ತಿಲ್ಲ? ಯಾತೆ दाह का हेतु शक्ति अथवा शक्ति सहित अग्नि का अभाव होने थे. दाह ಹೋವೇನೆ, ಆದ್ದರಿಂದ ಅವಾಗ ಅದು ಸುಡೋದಿಲ್ಲ. ಜಾಸ್ಥಾನ ಮೇ प्रतिबंध के समीप उत्तेजक आया. ಯಾವ ಸ್ಥಾನದಲ್ಲಿ ಪ್ರತಿಬಂಧಕ್ಕೆ ಏನು ಇಟ್ಟಿದ್ರಲ್ಲ ಅದ್ರ ಮೇಲೆ ಮುಂದೆ ಉತ್ತೇಜಕ ಬಂದ್ಬಿಡ್ತು ಅಂತಂದ್ರೆ ಮಣಿ प्रतिबंधने तो अग्नि की शक्ति का नाश व तिरोधान कर ही दिया. ಆ ಅಗ್ನಿಯ ಶಕ್ತಿಯ ಏನಾಕತಿ, ಅದು ತಿರೋಧಾನ ಆಗಲಿ ಶಕ್ತಿಯನ್ನು ಅದು ನಾಶ ಮಾಡಿಬಿಟ್ಟಿದೆ. परंतु उत्तेजक करी शक्ति की उत्पत्ति व प्रादुर्भाव किया. ಆ ಉತ್ತೇಜಕ ಇಟ್ಟುಕೊಳ್ಳೇನೆ ಅವಾಗ ಅದರಲ್ಲಿ ಅಗ್ನಿಯ ಶಕ್ತಿ ಉತ್ಪತ್ತಿ ಆಕತಿ, ಪ್ರಾದುರ್ಭಾವ ಆಗತಿ, ಪ್ರಕಟ ಆಕತಿ. तैसे प्रतिबंधक के होते भी उत्तेजक के महात्म्यते. दाह का हेतु शक्ति व शक्ति सहित अग्नि से होते दाह होवे हैं. ಆದ್ದರಿಂದ ಶಕ್ತಿ ಸಹಿತ ಅಗ್ನಿ, ಅಗ್ನಿ ಸಹಿತ ಶಕ್ತಿ, ಹಿಂಗೆ ಎರಡು ಒಪ್ಕೋಬೇಕು. ಯಾಕಂದ್ರೆ ಶಕ್ತಿ ಒಮ್ಮೆ ಅದರಲ್ಲಿ ಸುಡ್ತದ ಅಂದ್ರೆ ಶಕ್ತಿ ಅದ, ಇಲ್ಲ ಅಂದ್ರೆ ಶಕ್ತಿ ಇಲ್ಲ. ಹೇಗೆ ಚತುರ್ಥ ಪಾದಕ ಅಕ್ಷರ ಆರತಿ ಅಲ್ಲಿ ಅಲ್ಲಿ ನಾಲ್ಕನೇ ದೋಹಾದ ನಾಲ್ಕನೇ ಪಾದದ್ದು ಅದರ ಅರ್ಥ ಏನೋ ಹೇಳ್ತಾರೆ. ಈಗ ಬಾಲ್ ಬಾಲ್ ಅಂತೇಳಿ ಬಂದದ. 22ನೇ ದೋಹಾದ ಮಗ್ಗಲ್ ಬಂದ ನೋಡಿ, ಬಾಲ್ ಅಂತೇಳಿ ದೋಹಾದಾಗ. ಒಯ್ ಹೇತು ಶಕ್ತಿ ಶುಭ ಬಾಲ್ ಅಂತೇಳಿ ಬಾಲ್. ಬಾಲ್ ಹೇ ಬಾಲ್.
अज्ञातत्व जो नशे कहिए नाश को प्राप्त होवे तिस संबंध थे और उपजे अवेन सಣ್ಣ ಹುಡುಗಿದ್ದಿದ್ದಿಲ್ಲ ಕೂತಾವ್ ಹೆಂಗ ಒಂದು 60 ವರ್ಷದವ ಹಾ ಬಾಲ್ ಹತ್ತಿ ಅದಕ್ಕೆ ಅನ್ನಬೇಕು ಬಾಲದ ಲಕ್ಷಣ ಐತಿ ಅದು ಅಲ್ಪ ವಯಸ್ಕರಂ ಬಾಲ ಹಾ ಹಾ ಶಾಸ್ತ್ರಾರ್ಥ ಹಾ ಶಾಸ್ತ್ರಾರ್ಥ ಶೂನ್ಯ ಬಾಲ್ ಶಾಸ್ತ್ರ ಅದು ಏನೂ ಗೊತ್ತಿಲ್ಲ ಅಂದ್ರೆ ಅವ 50-60 ಇರುವ ಲೆಕ್ಕ ಅವ ಬಾಲ ಇಲ್ಲಿ ಬಾಲ ಅವ और ಉತ್ತೇಜಕತೆ ಸೋ ಕೈಯೇ ಶಕ್ತಿ ದಾಹಕ ಹೇತು ಹೋವೆ ಉತ್ತೇಜಕ ಇಟ್ಟಾಗ ಅಲ್ಲಿ ಸುಡುವ ಒಂದು ಶಕ್ತಿ ಅಲ್ಲಿ ಪ್ರಕಟ ಆಗ್ತದ ಕೇವಲ ಅಗ್ನಿ ಅಲ್ಲ ಅಂತ ತಿಳ್ಕೊಬೇಕು ಇಲ್ಲಿ ಅಂದ್ರೆ ಶಕ್ತಿ ಸಹಿತ ಅಗ್ನಿ ಹೇಗೆ कारज का जो विरोधी है सो प्रतिबंधक प्रतिबंधक ಏನು ಪ್ರತಿಬಂಧಕದ ಲಕ್ಷಣ ಏನು ಅಂತ ಕೇಳಿದರೆ ಕಾರ್ಯ ವಿರೋಧಿ ಪ್ರತಿಬಂಧಕ ಅಂದ್ರೆ ಕಾರ್ಯವನ್ನು ಆಗ್ಬಿಡೋದಿಲ್ಲ ಅದಕ್ಕೆ ಪ್ರತಿಬಂಧಕ ಅಂತಾರ ಹಾ ಇನ್ನು प्रतिबंधक के होते कारज का साधक उपजक ಉತ್ತೇಜಕ ಕೈಯೇ ಉತ್ತೇಜಕತೆ ಅದಕ್ಕೆ ಅನ್ಬೇಕಂದ್ರೆ ಪ್ರತಿಬಂಧಕ ಇದ್ದಾಗ್ಯಾದರೂ ಕೂಡ ಅಲ್ಲಿ ಕಾರಜಕ ಅಂದ್ರೆ ದಹಿಸುವ ಎಲ್ಲಿ ಕಾರಣವಾದದ್ದು ಅದಕ್ಕೆ ಉತ್ತೇಜಕ ಅಂತಾರೆ ಉತ್ತೇಜಕ ಅಂದ್ರೆ ಅದು ತಾಕತ್ತು ಶಕ್ತಿ ಹೆಂಗೆ ಹಾ अग्नि के स्थान प्रतिबंध और उत्तेजक मणि मंत्र औषध है ಅಲ್ಲಿ ಏನಂದ್ರು ಅಗ್ನಿಯ ಸಮೀಪದಲ್ಲಿ ಬಂದು ಅದು ಪ್ರತಿಬಂಧಕ ಉತ್ತೇಜಕ ಇವು ಅದು ಉತ್ತೇಜಕ ಅಂದ್ರೆ ಅದನ್ನು ಅಗ್ನಿ ಬೆಂಕಿಯ ಸುಡುವ ತಾಕತ್ವವನ್ನು ಹೆಚ್ಚು ಮಾಡೋದಾಗಲಿ ಅಥವಾ ಅದನ್ನು ನಿಗ್ರಹಿಸುವುದಾಗಲಿ ಇದಕ್ಕೆ ಮಣಿ ಮಂತ್ರ ಔಷಧ 3 ಉಪಾಯ ಮಣಿ ಅಂದ್ರೆ ಒಂದು ಹಾಳು ಇರ್ತದ ಅಂತ ಹೇಳಿದ್ವಿ ಹಾ ಅದು ಮಣಿ ಇಟ್ಟರೆ ಪ್ರತಿಬಂಧಕ ಆಗಿಬಿಡ್ತೈತೆ ಹೌದಾ ಮಂತ್ರ ಹಾಕಿದ್ರು ಸುಡೋದು ಬಂದ್ ಆಗಿಬಿಡ್ತೈತಿ ಕಾಲು ಸುಡುದಿಲ್ಲ ಔಷಧ ಅಂದ್ರೆ ಏನು ಗೊತ್ತಾದ ಹಾ ವನಸ್ಪತಿ ಇರ್ತದೆ ವನಸ್ಪತಿ ಆ ವನಸ್ಪತಿ ತಗೊಂಡು ಕೈಗೆ ಹಿಂಗೆ ಎಲ್ಲ ಕಡೆ ಹಿಂಗೆಲ್ಲ ಹಿಂಗೆ ಕೈಗೆಲ್ಲ ಒರೆಸ್ಕೊಂಡು ಹುಗ್ಗಿ ರಟ್ 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 ಕುದಿತೈತಿ ಹುಗ್ಗಿ ಒಲಿ ಮೇಲೆ ಕುದಿಲಕ್ಕೆ ಹಚ್ಚಿದೆ ಅವ ಕೈ ಹಾಕ್ತಾನೆ ಅದ್ರಾಗ ಹತ್ರ ಹಾಕೋದಿಲ್ಲ ಆದ್ರೆ ಅವ ಅದ್ರ ಕೈ ಹಾಕಿ ಹಿಂಗೆ ತೆಗಿತಾನೆ ಕುದಿಲಕತ್ತದ ಅಂದ್ರೆ ಅದಕ್ಕೆ ಆ ವನಸ್ಪತಿ ಹತ್ಕೊಂಡಿರ್ತಾನೆ ಕೈ ಆದ್ರಿಂದ ಅಗ್ನಿಯ ದಾಹಕತ್ವಕ್ಕೂ ಪ್ರತಿಬಂಧಕ ಮಾಡ್ತದೆ ಅದನ್ನ ಮೈ ತುಂಬ ಹತ್ಕೊಂಡು ನೀ ಬೆಂಕಿಯಾಗ ಹೊಳ್ಯಾಡ್ಬೇಕಾದಂಗೆ ಏನೂ ಆಗುದಿಲ್ಲ ಅದಕ್ಕೆ ಮಣಿ ಮಂತ್ರ ಔಷಧ 3 ಹೇಳಿದ್ದಾರೆ ಎಲ್ಲಿ सन्निधान से प्रतिबंधक होते भी दा होवे हैं सो उत्तेजक है ಈಗ 414ನೇ ಅಂಕದಿಂದ 23ನೇ ದೋಹಾ 23ನೇ ದೋಹಾ ಹಾ ಏನು ಇಲ್ಲಿ 442 ಅಲ್ಲ 442 ಮನಿ
ಅದೇ ಅದೇ ಇಟ್ಟೋದನ ಏನೋ ದೇವಸ್ಥಾನ ರಾಮ ಹೇಳೇ ಬಿಟ್ಟೇನದ್ರ ಮಣಿ ಮಂತ್ರ ಔಷಧ 3 ಉಪಾಯಗಳದಾವು ಬೆಂಕಿಯ ದಾಹಕತ್ವ ಪ್ರತಿಬಂಧಕ ಮಾಡವು ಅದನ್ನೇ ಹೇಳ್ಯಾರಲ್ಲಿ. ಹಾ ಅದು ಬೀಸ್ಕೋತ ಕೂತಂಗೆ ಹಾಕದು ಮತ್ತೆ ಏರ್ರಿ ಅದನ್ನ ಬಿಡು. ಈಗ 414ನೇ ಅಂಕದಿಂದ 23ನೇ ದೋಹಾ ಇಲ್ಲಿ ಶಿಷ್ಯ ರೀತಿಯ ಸಬ ವಸ್ತು ಮೇತು ಶಕ್ತಿ ಲೇವು ಪಿಚಾನ್ ಅಂತೈತಲ್ಲ ಅದ್ರದ್ದು ಈಗ ಡೈರೆಕ್ಟ್ ಕನ್ನಡದಲ್ಲಿ ಅರ್ಥ ಹೇಳ್ತೇನೆ. ಹೇ ಶಿಷ್ಯನೇ, ಎಲ್ಲ ವಸ್ತುಗಳಲ್ಲಿಯೂ ಇದೇ ರೀತಿಯಾಗಿ ಶಕ್ತಿ ಇರುವುದೆಂದು ನೀನು ತಿಳಿದುಕೋ. ಬರೀ ನಾವು ಬೆಂಕಿದ ಒಂದು ಉದಾಹರಣೆ ಕೊಟ್ಟೇವೆ, ಅಗ್ನಿದ. ಎಲ್ಲ ಶಕ್ತಿ ಎಲ್ಲದರಲ್ಲಿ, ನೀರಿನಲ್ಲಿ, ವಾಯುವಿನಲ್ಲಿ, ಎದ್ರ ಬೇಕಾದ್ರೆ ಹಾಂ ಪ್ರತಿಯೊಂದರಲ್ಲಿ ಈ ರೀತಿ ತಿಳ್ಕೋ. ಈ ರೀತಿಯಾಗಿ ಶಕ್ತಿ ಇರುವುದೆಂದು ನೀನು ತಿಳಿದುಕೋ. ಶಕ್ತಿ ಇರಲಾರ್ದೆ ಕಾರ್ಯ ಸ್ವಲ್ಪ ಕೂಡ ಆಗೋದಿಲ್ಲ. ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಉಪನಿಷತ್ನಲ್ಲೇ ಬಂದದ್ದು ಇದು. ಉಪನಿಷತ್ನಲ್ಲಿ ಬಂದದ್ದು ಅದು ಸಾಧಾರಣ ಒಂದು 2-3 ಉಪನಿಷತ್ತಿನಲ್ಲಿ ಬಂದದ್ದು. ಬಹುತೇಕ ಛಾಂದೋಗ್ಯದಲ್ಲಿ ಬಂದದ ಮತ್ತು ಇರಲಿ. ಅಂದರೆ ಏನಾಯ್ತು ಸಂದರ್ಭ, ದಾನವರು ದೇವತೆಗಳು ದಾನವರು ಅಂದ್ರೆ ರಾಕ್ಷಸರು ಹೌದಿಲ್ಲ, ಇವರಲ್ಲಿ ಯಾವಾಗಲೂ ಯುದ್ಧ ನಡೀತಿತ್ತು. ಆವಾಗ ಒಮ್ಮೆ ಏನಾಯ್ತು ಅಂತಂದ್ರೆ ಎಲ್ಲ ದೇವತೆಗಳು ಆ ದಾನವ್ರನ್ನೆಲ್ಲ ಬಡ್ದು ಓಡಿಸಿ ಇವರು ಜಯಶಾಲಿ ಆದರು. ಜಯಶಾಲಿ ಆದ ಕೂಡಲೇ ಇಂದ್ರಾದಿ ದೇವತೆಗಳು, ಅಗ್ನಿದೇವ, ವರುಣದೇವ, ವಾಯುದೇವ ಎಲ್ಲ ದೇವತೆಗಳು ಸಂತೋಷದಿಂದ ಕುಣಿದಾಡಕತ್ತಿದ್ದರು. ನಾವು ಇವತ್ತು ಜಯಶಾಲಿ ಆದೀವಿ ಅಂತೇಳಿ. ಹೇಳಿದಾಗ ಅಲ್ಲಿ ಮುಂದೆ ನೋಡು ತನಕ ಒಂದು ಬಿಳಿ ಶುಭ್ರವಾಗಿ ಇದ್ದದ್ದು ಒಂದು ಹಿಂಗೆ ಕಂಬದ ಗತೆ ಹಿಂಗೆ ಬಂದು ಅಲ್ಲಿ ಕಾಣ್ಲಕತ್ತದ. ಇಂದ್ರದೇವ ಅಂದ ಇದು ಏನಾರ ಅದು ಅದಕ್ಕೆ ಅಗ್ನಿದೇವ ನೀನ ಹೋಗಿ ನೋಡ್ಕೊಂಬಾರಪ್ಪ ಮೊದಲು ಅಂತ. ನನ್ನ ಅಗ್ನಿದೇವ ಅಂದ್ರೆ ನನಗೆ ಪಾಳಿ ಬಂತು ಬೇಷ ಆಯ್ತು ಅಂತೇಳಿ ಹೋಗಿ ನೀ ಯಾರು ಅಂತ ಕೇಳ್ದ ಅಗ್ನಿದೇವ್. ನಾ ಯಾರು ಅನ್ನೋದು ಹೇಳ್ತೇನೆ, ಮೊದಲು ನೀ ಯಾರು ಹೇಳ ಅಂತ ಕೇಳ್ತಾರ. ನಾ ಗೊತ್ತಿಲ್ಲ ನಿನಗೆ? ಅಲ್ಲ, ಈ ಜಗತ್ತ ಎಲ್ಲ ಗೊತ್ತು. ನನ್ನ ಅಂದ್ರೆ ನಾ ಏನು ಅನ್ನೋದು ಜಗತ್ತಿಗೆಲ್ಲ ಗೊತ್ತಿದೆ. ಜಾತವೇ ನಾನು ಅಗ್ನಿ ಅಂತ ಹೇಳಲ್ಪಡ್ತೇನೆ. ಏನದ ನಿಂದ ಅಂಥ ಸಾಮರ್ಥ್ಯ ಅಂತ ಕೇಳ್ತಾರೆ. ಏನು ಸಾಮರ್ಥ್ಯ? ನನ್ನ ಸಾಮರ್ಥ್ಯ ಕೇಳ್ತೇನೆ. ಈ ಸಂಪೂರ್ಣ ಜಗತ್ತನ್ನೆಲ್ಲ ಸುಟ್ಟು ಬೂದಿ ಮಾಡಿರೋ ಸಾಮರ್ಥ್ಯ ಅದ ನನ್ನಲ್ಲಿ. ಜಗತ್ತನ್ನೆಲ್ಲ ಸುಟ್ಟು ಬೂದಿ ಮಾಡಿರೋ ಸಾಮರ್ಥ್ಯದ ಅಂತ ಅಂದಾಗ ಅದು ಏನು ಮಾಡ್ತು, ಒಂದು ಹುಲ್ಲಿನ ಕಡ್ಡಿ ಅದನ್ನು ಹಿಡಿತು. ಇದನ್ನ ಸುಟ್ಟು ಬಿಡಪ್ಪ ನೋಡು. ಇದು ನನ್ನ ಅಪಮಾನ, ಇದು ಜಗತ್ತನ್ನು ಸುಟ್ಟು ಬಿಡೋಣ. ಈ ಹುಲ್ಲು ಕಡ್ಡಿ ಸುಡು ಅಂದ್ರೆ ಇದೆಂತ ಮಾತಿದೆ, ಅಪಮಾನ ಆಕೈತೆ ಅಂದ. ನಾವು ಇರಲಿ ಸುಮ್ಮ ಶಾಂಪಲ್ ನೋಡೋಣಲ್ಲ ಅಂತ ಅಂದಾಗ ಅದು ಎನ್ನ ದೇವರ ದೇವನೇ, ಎಲ್ಲ ದೇವತೆಗಳಿಗೂ ದೇವರಾದಂಥ ಎಲ್ಲ ಸೃಷ್ಟಿ ಅಂದ್ರೆ ಈಶ್ವರ್, ಅದು ಸಗುಣ ಬ್ರಹ್ಮ ಸ್ವರೂಪ. ಅದು ಇತ್ತು. ಅವನು ಕೇಳಕ್ಕೆ ಬಂದ್ಕೊಳ್ಳಿ ಅವನಲ್ಲಿದ್ದ ಶಕ್ತಿಯನ್ನು ಯಾಕ ಅವನ ಕೊಟ್ಟದ್ದು. ಪ್ರತಿಯೊಂದರಲ್ಲಿ ಶಕ್ತಿ ಕೊಟ್ಟದ್ದ ಪರಮಾತ್ಮನೇ ಅಲ್ಲ, ಪರಮಾತ್ಮ ಕೊಟ್ಟ ಶಕ್ತಿನೇ ಅದು. ಅದಕ್ಕೆ ಇವರು ನಾ ಕೊಟ್ಟ ಶಕ್ತಿಯಿಂದ
ಆ ದೈತ್ಯರನ್ನೆಲ್ಲ ಸೋಲಿಸಿ ನಾ ಜಯಿಸಿನಿ, ನನ್ನ ಶಕ್ತಿ, ನಾ ಅಂದ್ರೆ ಏನು ತಿಳ್ಕೊಂಡು, ನಾ ಸಾಮರ್ಥ್ಯ, ಹಿಂಗೆ ಜಿಗದಾಳಕತ್ತಿದ್ರು. ಅನಾನ ಅವಾಗ ಇದೊಂದು ಹುಲ್ಲು ಕಡ್ಡಿ ಸುಟ್ಟು ತೋರಿಸು ಅಂದಾಗ ಉಫ್ ಅಂತೇಳಿ ಊದಿ ಅದನ್ನು ಸುಳ್ಳಕ್ಕೆ ಹೋಯ್ತು ಅಗ್ನಿ. ಅಷ್ಟರೊಳಗೆ ಅದ್ರ ಶಕ್ತಿ ಹೀರ್ಕೊಂಡ್ಬಿಟ್ಟ ಅವನು. ತಾ ಕೊಟ್ಟ ಶಕ್ತಿ ಅದು, ಪ್ರತಿಯೊಂದರಲ್ಲಿ ಅದು ಪರಮಾತ್ಮನ ಶಕ್ತಿನ ಅದನ್ನು ತಕ್ಕೊಂಡ್ಬಿಟ್ಟ. ಅದು ಏನು ಬೇಕಾದ್ ಮಾಡಿದ್ರೆ ಏನೂ ಆಗೋವಲ್ದು ಅದಕ್ಕೆ. ಅಲ್ಲ ಇವು ಅಂತೇಳಿ ಹೋಯ್ತದು ಅಗ್ನಿ. ಆಮೇಲೆ ವಾಯು ಬಂದ. ಅವನು ಕೂಡ ನಾ ವಾಯುದೇವ್ ಏನು ಮಾಡ್ತಿ, ಈ ಜಗತ್ತನ್ನೆಲ್ಲ ಹಾರಿಸಿ ಹೋಗಿತೇನೆ, ಇಂಥ ಸಾಮರ್ಥ್ಯ ಶಕ್ತಿ ಅದು ನನ್ನಲ್ಲಿ. ಈ ಜಗತ್ತನ್ನೆಲ್ಲ ಹಾರಿಸಿ ಹೋಗೋದು ಬಿಡ್ತಾನೆ, ತಿಪ್ಪಿ ಹೋಗೋದು. ಅಂಥ ಸಾಮರ್ಥ್ಯ ಶಕ್ತಿ ವಾಯುವಿನಲ್ಲಿ ಅದ. ವಾಯುದೇವ ನಾನು. ಹಂಗಾರೆ ಈ ಹುಲ್ಲು ಕಡ್ಡಿ ಹಂಗಾರೆ ಹಾರಿಸಿ ನೋಡೋನು ಅಂತ ಅಂದಾಗ ಅವಾಗ ಶಕ್ತಿ ಜಕ್ಕೊಂಡ್ಬಿಟ್ಟ. ಆ ಒಂದು ಹುಲ್ಲು ಕಡ್ಡಿ ಹಾರಿಸ್ಲಕ್ಕೆ ಬರೋಲ್ಲ ಅವು. ಅಂದ್ರೆ ಹೇಳೋ ತಾತ್ಪರ್ಯ ಏನು, ಆ ಶಕ್ತಿ ಅನ್ನೋದು ಬ್ಯಾರೆ ಅದ. ಇದಕ್ಕೆ ಉದಾಹರಣೆ ಅದು. ಅಗ್ನಿಗಿಂತ ಶಕ್ತಿ ಅನ್ನೋದು ಬ್ಯಾರೆ ಅದ. ಹಂಗ ಏನದ, ಅದಕ್ಕೆ ಈಗ ಒಂದು ಯಾವುದೇ ಶಕ್ತಿ ಇರ್ತದಲ್ಲ, ಅದು ಬ್ಯಾರೆ ಇರ್ತದೆ. ಯಾಕೆ ಅದು ಒಮ್ಮೆ ಇರ್ತದ, ಒಮ್ಮೆ ಹೋಗ್ತದ, ಹೌದಿಲ್ಲ? ಹೇಗೆ ಈಗ ಎಲ್ಲಿಗೆ ಬಂದೀವಿ? ಈಗ 23ನೇದು ಅಲ್ಲ ಇದು? ಅದಕ್ಕೆ ಹೇ ಶಿಷ್ಯನೇ, ಎಲ್ಲ ವಸ್ತುಗಳಲ್ಲಿ ಇದೇ ರೀತಿಯಾಗಿ ಶಕ್ತಿ ಇರುವುದೆಂದು ನೀನು ತಿಳಿದುಕೋ. ಶಕ್ತಿ ಇರಲಾರದೆ ಕಾರ್ಯ ಸ್ವಲ್ಪ ಕೂಡ ಆಗೋದಿಲ್ಲ. ಇದುವೇ ನಿಶ್ಚಯವಾಗಿ ಇರುವುದೆಂದು ನೀ ತಿಳಿ ಅಂತ ಅಲ್ಲಿ ದೋಹಾದ ಅರ್ಥ ಹೇಳಲ್ಪಟ್ಟಿತು. ಟೀಕಾ: हे शिष्य, वन्नी की न्यायी जल आदिक सर्व पदार्थन विषय तु शक्ति पिशान. हे ಶಿಷ್ಯ, ಏನು ಹೇಳ್ತಾರೆ ಗುರುಗಳು? ವನ್ನಿಕಿ ನ್ಯಾಯಿ ಅಂದ್ರೇನು? ಅಗ್ನಿಯಂತೆ, ಬೆಂಕಿಯಂತೆ, ಜಲ ನೀರಿನಲ್ಲಿ, ಪ್ರತಿಯೊಂದು ಈ ವಸ್ತುವಿನಲ್ಲಿ ಈ ರೀತಿ ತಿಳ್ಕೊ. ಸರ್ವ ಪದಾರ್ಥಗಳಲ್ಲಿ ಆ ಶಕ್ತಿ ಇರ್ತದಂತೇಳಿ. ಶಕ್ತಿ ಸೇ ವಿನಾ ಕಿಸಿ ವಸ್ತು ಮೇ ಕೋಯಿ ಕಾರ್ಯ ಹೋವೇನೆ. ಶಕ್ತಿ ಇಲ್ಲಾಂದ್ರೆ ಯಾವ ಕಾರ್ಯನ ಆಗುವುದಿಲ್ಲ. शारद चंद शंकर चंद से शक्ति का प्रयोजन क्या? पूर्व जो शिष्य ने प्रश्न किया था, हिंद शिष्य प्रश्न ಮಾಡಿದ್ದ, ಶಕ್ತಿ ವನ್ನಿ ಮೇ ಭಿನ್ನ ಪ್ರತೀತಿ ಹೋವೇನೆ, ಆ ಅಗ್ನಿಯನ್ನು ಬಿಟ್ಟು ಬೇರೆ ಕಂಡು ಬರುವುದಿಲ್ಲ ಅಂತೇಳಿ ಶಿಷ್ಯ ಅಂದಿದ್ದ. ताका समाधान कहने को अर्ध शंकर चंद शक्ति का अनुभव दिखावे. ಈಗ ಅದಕ್ಕೆ ಇನ್ನ ಉತ್ತರ ಹೇಳೋ ಸಲುವಾಗಿ ಈ ಅರ್ಧ ಶಂಕರ್ ಚಂದದಿಂದ ಈಗ ಉತ್ತರ ಹೇಳುತ್ತಾರೆ. ಅಂದರೆ 24ನೇ ದುವಾದಿಂದ 24ನೇ ದುವಾ ಅಬ್ ಶಕ್ತಿ ಯಾಮೆ ಹೈ ನಹಿ ಅಂತ ಏನೈತಲ್ಲ ಅದನ್ನೇ. ಅಂದರೆ 24ನೇ ದುವಾ, ಪ್ರತಿಬಂಧಕವಿರುವಾಗ ಪ್ರಜ್ವಲಿತವಾದ ಅಗ್ನಿಯಲ್ಲಿ ಶಕ್ತಿಯು ಇರುವುದೇ ಇಲ್ಲ, ಮತ್ತು ಪ್ರತಿಬಂಧಕವನ್ನು ದೂರ ಮಾಡುವುದರಿಂದ ಅಥವಾ ಉತ್ತೇಜಕವನ್ನು ಸಮೀಪದಲ್ಲಿ ಇಡುವುದರಿಂದ ಆ ಶಕ್ತಿಯು ಪುನಃ ಉತ್ಪತ್ತಿ ಆಗುತ್ತದೆ. ಈ ರೀತಿಯಾಗಿ ಪ್ರಸಿದ್ಧವಾಗಿರುವುದರಿಂದ ಶಕ್ತಿಯ ಅನುಭವವನ್ನು ಎಲ್ಲಿ ಹೇಗೆ ಸುಳಿ ಮಾಡುವಿ ಅಂಥೇಳಿ ಅಲ್ಲಿ ನಾಲ್ಕುನೂರ 443ನೇ ಟಿಪ್ಪಣಿಯ ಹೌದಣ್ಣ. ಹಬ್ಬ 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 ಅನ್ನೋದ್ಮೇಲೆ ಆಯ್ತು. ಹಬ್ಬ ಅಂದ್ರೆ ಏನು ಅದನ್ನು ಹೆದರಿಗೆ 443ನೇ ಟಿಪ್ಪಣಿ. इस ऊपर कहे
अर्ध चंक शंकर चंद है कहे अब कहिए ಅಲ್ಲಿ ದೋಹಾದೊಳಗೆ ಅಬ್ ಅಂತ ಹೇಳಿದ್ರೆ ಅಬ್ ಅಂದ್ರೆ ಈಗ ಆಯ್ತಾ ಅಬ್ ಅಬ್ ಅಂದ್ರೆ ಈಗ ಜಸ್ಟ್ ನಾವ್ ಗೊತ್ತಾಗತ್ತಿಲ್ಲೋ ಹಾ ಅಬ್ ಅಂದ್ರೆ ಈಗ अब कहिए प्रतिबंधते सद्भाव काल में शक्ति कहिए दाह करने का सामर्थ्य में कहिए प्रज्वलित अग्नि में नहीं है ಅಂದ್ರೆ ಈಗ ಅವಾಗ ಅದು ಅಗ್ನಿ ಒಮ್ಮೆ ಇರ್ತದ ಇರೋದಿಲ್ಲ ಅಂತ ಹೇಳಿದಿವಲ್ಲ ಪ್ರತಿಬಂಧಕ ಮಾಡಿದಾಗ ಇರೋದಿಲ್ಲ ಅದು फिर उत्तेजक सद्भाव काल में और शक्ति उपजे उत्तेजक इट्टाಗ ಮತ್ತೆ ಹೊಸದಾಗಿ ಮತ್ತೆ अग्नि उत्पन्न ಆಗಿಬಿಡುತ್ತೆ शक्ति उत्पन्न आकति दाहक शक्ति ये शक्ति का प्रसिद्ध अनुभव टीकरनाथ आदिकन में कौतिक के देखने हारे सर्वलोकन विषय है अदेन ಗೊತ್ತಾಯ್ತಾನ ಅಂದ್ರೆ ಟೀಕರ್ನಾಥ್ ಅಂದ್ರ ಜಾದೂಗರ್ ಏನು ಮಾಡ್ತಾನೆ ಒಂದು ಹಾಳ ತಗೊಂಡು ₹1 ಮಾಡ್ತಾನೆ ಹೌದಿಲ್ಲ ಹಿಂಗೆ ಏನು ಬೇರೆ 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 ಮಾಡ್ತಿರ್ತಾನೆ ನಾವು हाँ किस लोकन में अनुभव हो गए शिष्य तू किस ठिकाने लोपेगा अनुमिति प्रमारूप इस अनुभव का किसी प्रकार से लोप बाद संभव नहीं ಅಂದರೆ ಇಲ್ಲಿ ಪ್ರತಿಬಂಧಕದಿಂದ ಸುಡಲಾರದ ಉತ್ತೇಜಕದಿಂದ ಸುಡ್ತಕ್ಕಂಥದ್ದೇ ಇದು ಅನುಭವ ಇದು ಪ್ರತಿಬಂಧಕ್ಕಿಟ್ಟಾಗ ಸುಡುದಿಲ್ಲ ಉತ್ತೇಜಕ್ಕಿಟ್ಟಾಗ ಸುಡುತ್ತದೆ ಇದು ಅನುಭವ ಹೋಯ್ತು ಎಲ್ಲೋ ಅದಕ್ಕೆ ಅನುಭವ ಅಗ್ನಿಯಲ್ಲಿ ಒಂದು ಸಾಮರ್ಥ್ಯ ಇರುವುದೆಂಬುದೇ ಅನುಮಿತಿ ಪ್ರಮಾ ಅಗ್ನಿಯಲ್ಲಿ ಒಂದು ಸಾಮರ್ಥ್ಯ ಇದೆ ಅನ್ನೋದೇ ಅನುಮಾನ ಪ್ರಮಾಣದಿಂದ ಅನುಮಿತಿ ಪ್ರಮಾ ಜ್ಞಾನವಾಗುತ್ತದೆ ಅದಕ್ಕೆ ಸಾಮರ್ಥ್ಯ ಇರುವುದೆಂಬ ಅನುಮಿತಿ ಪ್ರಮಾ ಇದು ಸುಡ್ಲಾರದ್ದೇ ಪ್ರಮಾಣ ಅನುಮಾನ ಪ್ರಮಾಣ ಹೇಗೆ ಏನಿದೆ ಈಗ ಟಿಪ್ಪಣಿ ಮುಗಿತದ ಈಗ 24ನೇದು ಮುಗಿತಲ್ಲ ಟೀಕಾ ಟೀಕಾ ಅರ್ಥ ಸ್ಪಷ್ಟ ಅಂದಾನ ಮತ್ತೆ ಟೀಕಾ ಎಲ್ಲಿದೆ ಹೇಳ್ತಿ ಇಲ್ಲ ಆದರೂ ಕೂಡ सिद्धांत की रीति से शक्ति का स्वरूप और शक्ति में प्रमाण निरूपण किया ಆದ್ದರಿಂದ ಸಿದ್ಧಾಂತ ಅಂದ್ರೆ ವೇದಾಂತ ಸಿದ್ಧಾಂತದ ರೀತಿಯಿಂದ ನಾವು ಶಕ್ತಿಯ ಸ್ವರೂಪವನ್ನು ಮತ್ತು ಶಕ್ತಿಯ ಪ್ರಮಾಣವನ್ನು ನಿರೂಪಣೆ ಮಾಡಿದ್ದೇವೆ ಇನ್ನು ಮೇಲೆ ಈಗ 25ನೇದು ಅಂದ್ರೆ 415ನೇ ಅಂಕ 415ನೇ ಅಂಕ ಐತೆ ಇಲ್ಲೋ 415 ಅಂದ್ರೆ अन्य मत की शक्ति का खंडन ಅಂದ್ರೆ ಅವ ಶಿಷ್ಯ ಹೇಳಿದ್ದಲ್ಲ ನ್ಯಾಯ ರೀತಿ ಈಶ್ವರನ ಇಚ್ಛಾಗನ ಶಕ್ತಿ ಅಂತ ಹೇಳಿದ್ದ ಅದನ್ನು ಖಂಡನ ಮಾಡ್ತಾರೆ ಈಗ ಅಂದ್ರೆ 25ನೇ ದೋಹಾ जो शक्ति इच्छा ईश की सो पदन के न नजीक मत न्याय की अन्याय या विधि शक्ति जानिए अलीक ಹಂಗಂದ್ರೆ ಏನು ಅಂತಂದ್ರೆ ಒಂದು ವೇಳೆ ಈಶ್ವರನ ಇಚ್ಛೆಗೇನೆ ಶಕ್ತಿ ಅಂತ ಒಪ್ಪಿದ್ದಾದ್ರೆ ನೈಯಾಯಿಕರಂತೆ ಈಶ್ವರನ ಇಚ್ಛೆಗೇನೆ ಶಕ್ತಿ ಅಂತ ಒಪ್ಪಿದ್ದಾದರೆ ಇದು ಈಶ್ವರನ ಧರ್ಮವಾಗಿರುವುದರಿಂದ ಈಶ್ವರನ ಹತ್ತಿರ ಇರುತ್ತದೆ ಈಶ್ವರನ ಧರ್ಮ ಐತೆ ಅಂದ್ರೆ ಮತ್ತದ ಧರ್ಮ ಅಂತ ಯಾಕಂತಾರೆ ಆ ಧರ್ಮದ ಲಕ್ಷಣ ಏನು
ಧರ್ಮ ಅಂತ ಎದಕ್ಕಂತಾರ ಅಂತಂದ್ರ ಶಕ್ತಿ ಶಕ್ತಿ ಅಂದ್ರೆ ಶಕ್ತಿ ಅನ್ನೋದು ಈಶ್ವರನ ಧರ್ಮ. ಧರ್ಮ ಅಂತಂದ್ರೆ ದುಃಖ ತ್ರಾಯತಿ ಇತಿ ಧರ್ಮ ಅಂತ ಧರ್ಮದ ಲಕ್ಷಣ ಐತಿ ಬೇರೆ. ಅದು ಇಲ್ಲಿ ಬೇಕಾಗಿಲ್ಲ. ಶಕ್ತಿ ರೂಪ ಧರ್ಮ ಅಂತ ಇಲ್ಲಿ ಶಬ್ದ ಹಿಂಗದ. ಅದು ಹೇಳ್ತಾ ಹಾ ಶಕ್ತಿ ಅಂತ ಎದಕ್ಕಂತಾರೆ? ಧರ್ಮ ಅಂತಂದ್ರೇನು? ದುಃಖ ತ್ರಾಯತಿ ಇತಿ ಧರ್ಮ ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ. ಎಷ್ಟು ಬೇಕು ಅಷ್ಟು ಲಕ್ಷಣಗಳದಾವ, ಬಿಡ ಅದನ್ನು. ಈಗ ಅದೇನು ಜರೂರಿ ಇಲ್ಲಿ ಶಕ್ತಿ ಬಗ್ಗೆ ಓದಿದೆ. ಅದಕ್ಕೆ ಶಕ್ತಿ ಅಂದ್ರೆ ಲಕ್ಷಣ ಏನು? ಶಕ್ತಿ ಲಕ್ಷಣ ಏನು? ಶಕ್ತಿ ಲಕ್ಷಣ ಏನಂದ್ರ अन्य आश्रित होवे स्वतंत्र होवे नहीं, ताकू शक्ति कहे धर्म कहे एक ही बात. अंದ್ರ ಶಕ್ತಿ ಅಂತ ಎದಕ್ಕಂತಾರೆ ಅಂದ್ರೆ ಅನ್ಯ ಆಶ್ರಿತ ಹೋವೆ ಸ್ವತಂತ್ರ ಹೋವೇನೆ. ಅದು ಸ್ವತಂತ್ರ ಎಂದು ಇರಂಗಿಲ್ಲ. ಶಕ್ತಿ ಇನ್ನೊಂದನ್ನು ಆಶ್ರಯ ಮಾಡ್ಕೊಂಡು ಇರ್ತದೆ, ಹೌದಿಲ್ಲ? ಈಗ ನಮ್ಮ ದೇಹದಲ್ಲಿ ಶಕ್ತಿ ಅದ, ಮತ್ತೆ ಈ ದೇಹ ಬಿಟ್ಟು ಬೇರೆ ಇರನ್ನು ಇಲ್ಲ. ಅದಕ್ಕೆ ಅನ್ಯ ಆಶ್ರಿತ ಹೋವೇನೆ ಅಂದ್ರ ಅನ್ಯ ಆಶ್ರಿತ ಹೋವೆ ಸ್ವತಂತ್ರ ಹೋವೇನೆ. ಇನ್ನೊಂದನ್ನು ಆಶ್ರಯ ಮಾಡ್ಕೊಂಡು ಇರುತ್ತದೆ ಹೊರತು ಸ್ವತಂತ್ರ ಇರುವುದಿಲ್ಲ. ಯಾವುದು? ಶಕ್ತಿ. ಅದಕ್ಕೆ ಶಕ್ತಿ ಅನ್ಬೇಕು. ಅಂದಮೇಲೆ ಇಲ್ಲಿ ಈಶ್ವರನ ಈಶ್ವರನ ಇಚ್ಛಾರೂಪ ಶಕ್ತಿ ಅಂತ ಅವ್ರು ಹೇಳ್ಯಾರ. ಈಶ್ವರನ ಇಚ್ಛಾರೂಪ ಶಕ್ತಿ ಅಂದ್ರ ಆ ಶಕ್ತಿ ಈಶ್ವರನಲ್ಲಿ ಇರ್ಬೇಕ ಏನು ಮತ್ತೆ ಬೇರೆ ಕಡೆ ಇರ್ಬೇಕ? ಮತ್ತೆ ಈಶ್ವರನ ಶಕ್ತಿ ಅಂದ್ಕೊಂಡ್ರೆ ಈಶ್ವರನಲ್ಲಿ ಇರ್ಬೇಕದು. ಏನಂದ? ಏನಂತ ನೀವ? ಅದೇ ಸಗುಣ ಈಶ್ವರ ಶಕ್ತಿ ಇರ್ತಾರೆ. ಈ ಯಕ್ಷ ಬಂದಿದ್ದು ಸಗುಣ ಈಶ್ವರ ಅಂದ್ರಲ್ಲ, ಅದು ನಿರ್ಗುಣದ ಸಗುಣ ಈಶ್ವರ ಇದ್ರು ನಿರ್ಗುಣದ ಈಶ್ವರಗೆ ಶಕ್ತಿ ಬರಲ್ಲ. ಹೆಂಗ್ ನಿನಗೆ ಶಾಸ್ತ್ರ ಗೊತ್ತಿಲ್ಲ, ಹುಚ್ಚಡಿಯದಿ. ಸಗುಣ ಈಶ್ವರ ನಿರ್ಗುಣ ಈಶ್ವರ ಹೆಂಗಿರ್ತಾನೋ ಮಳ್ಳ. ಹುಚ್ಚ, ನಿರ್ಗುಣದಲ್ಲಿ ಯಾವ ವ್ಯವಹಾರ ಇಲ್ಲ, ಮಾಯಾ ಸಹಿತ ಇಲ್ಲದು. ತಿಳಿತಾ? ಅವ ಈಶ್ವರ ಅಲ್ಲ, ಅದು ಬ್ರಹ್ಮ. ಅದು ಸಗುಣ ಈಶ್ವರ ನಿರ್ಗುಣ ಈಶ್ವರ ಅಂತ ಕೇಳ್ತೀವಿ. ಹುಚ್ಚ ವೇದಾಂತಿಯೋ ಯಾರು ನೀ? ಹೂ ಆರ್ ಯು? ಸೃಷ್ಟಿಗೆ ಸಗುಣ ಈಶ್ವರ ಕಾರಣ ಅಂತ ಹೇಳ್ತಾರೆ. ಸಗುಣದಲ್ಲಿ ವ್ಯವಹಾರ ಆಕತಿ. ಸೃಷ್ಟಿಕರ್ತ ಭಕ್ತ ಫಲ ಕೊಡೋದು, ಕರ್ಮಾನುಸಾರ ಫಲ ಕೊಡೋದು, ಏನ್ ಮಾಡೋದು ಹೋಗೋದು ಎಲ್ಲ ಸಗುಣದಲ್ಲೇ ಇದೆ. ನಿರ್ಗುಣದಲ್ಲಿ ವ್ಯವಹಾರ ಇಲ್ಲ. ತಿಳಿತಾ? ಇಷ್ಟು ದಿನ ಶಾಸ್ತ್ರ ಕೇಳಿ ಏನ್ ಮಾಡ್ತೀವಿ? ಬೆಳತನ ರಾಮಾಯಣ ಕೇಳಿ ನೋಡ್ದತ್ತ. ಮುಂಜಾನೆ ಅವನ ಗೆಳೆಯನ ಕೇಳ್ದತ್ತ, ಆ ಸೀತಾ ಇದ್ದಾಳಲ್ಲ ರಾಮಗೆ ಏನಾಗ್ಬೇಕು ಅಕ್ಕಿ ಅಂತ ಕೇಳ್ದತ್ತ. ಸೀತಾ ಇದ್ದಾಳಲ್ಲ ರಾಮಗೇನು ಏನು ತಂಗ್ಯೋ ಏನು ಹಾಕೋ ಏನಾಗ್ಬೇಕು ಅಂತ ಕೇಳ್ದತ್ತ. ಏನ್ ಮಾಡ ಏನು ಏನಂತ ನೀವ? ಬರೀ ಬಡ 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 ಸೋಮ ಕುಂದ್ರಂದ್ರೂ ಕುಂದ್ರಂಗಿಲ್ಲ. ಅಲ್ಲ, ಒಮ್ಮೆ ಹೇಳಿ ಒಂದ ಮೇಲೆ ತಿಳ್ಕೊಬೇಕು. ಸಗುಣದಲ್ಲೇ ಸೃಷ್ಟಿಕರ್ತ ಫಲ ಕೊಡೋದು ಎಲ್ಲ, ಏನ್ ಮಾಡೋದು ಬಿಡೋದು ಎಲ್ಲ ಸಗುಣದಲ್ಲಿ ಇದೆ. ಮಾಯಾ ಉಪಾಧಿಯನ್ನು ಕೂಡಿ ಮಾಯಾ ಅಂತೂ ಪ್ರಕೃತಿ ವಿದ್ಯಾತ್ ಮಾಯಿನಂತೂ ಮಹೇಶ್ವರಂ ಅಂತ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೇಳಿದೆ. ತಿಳಿತಾ? ಇದು ಮಾಯಾ ಬಂದು ಆ ನಿರ್ಗುಣ ಬ್ರಹ್ಮಕ್ಕೆ ಸಂಬಂಧ ಆದ ಕೂಡಲೇನ
ಆವಾಗ ಆವಾಗ ಸಗುಣ ಆಯ್ತು ಅದು. ಯಾಕೆ 3 ಗುಣಗಳು ಬಂದ್ಬಿಟ್ಟು ತಿಳಿತಾ. ಅದಕ್ಕೆ ಅವ ಈ ಜಗತ್ತನ್ನು ನುಡಿಸೋದಾಗಲಿ, ಭಕ್ತರಿಗೆ ಫಲ ಕೊಡೋದಾಗಲಿ, ಮತ್ತು ಏನೇ ಮಾಡೋದಾಗಲಿ ಬಿಡೋದಾಗಲಿ ಎಲ್ಲ ಅವಾಗ ಸಾಧ್ಯ. ನಿರ್ಗುಣದಲ್ಲಿ ಯಾವ ವ್ಯವಹಾರ ಇಲ್ಲ, ಏನು ಮಾಡೋದು ಇಲ್ಲ, ಬಿಡೋದು ಇಲ್ಲ, ಏನೂ ಇಲ್ಲ, ಸೋಂಬಿರೋದು ಅಟ್ಟ. ತಿಳಿತಾ ಇಲ್ಲ. ಮತ್ತು ನಿರ್ಗುಣ ಈಶ್ವರ ಅತಿ, ನಿರ್ಗುಣ ಅತಿ, ಮತ್ತು ಈಶ್ವರನು ಅತಿ. ಏನ್ ಸಗುಣ ಈಶ್ವರ ಇಲ್ಲ, ಬ್ರಹ್ಮಾಂಡ ಶಕ್ತಿ ಐತಿ ಅಂತ ಕೇಳ್ತಾರೆ ಅವ್ರು. ಹೌದ್ರಿ? ಬ್ರಹ್ಮಾಂಡ ಶಕ್ತಿ ಏನು ಈ ತರ ಪ್ರಶ್ನೆ ಹೌದ್ರಿ? ಅದು ಏನು ಹೇಳಬೇಕು. ಸಗುಣ ಈಶ್ವರ ಶಕ್ತಿ ಇರ್ತದೆ. ಹಾ, ನಿರ್ಗುಣ ಬ್ರಹ್ಮಾಂಡ ಶಕ್ತಿ ಇರ್ತದೆ. ನಿರ್ಗುಣದಲ್ಲಿ ಸಗುಣ ಶಕ್ತಿ ಅವನಿರ್ಬೇಕು ಅದರಲ್ಲಿ. ಮಾಯಾ ಸ್ವರೂಪದಿಂದ ಮಾಯಾ ಶಕ್ತಿ ಅವನಿಗೆ ಕೇಳಪ್ಪ. ಈಗ ಈ ಕರೆಂಟ್ ಐತಲ್ಲ, ಕರೆಂಟ್ ಐತಿಲ್ಲ, ಕರೆಂಟ್ನ್ಯಾಗ 2 ವೈರ್ ಇರ್ತಾವ. ಏನು ಒಂದ ಇರ್ತೈತೋ? ಹಾಂ, 2 ಇರ್ತಾವ. ಒಂದ ಏನು ಕೆಲಸ ಮಾಡಂಗಿಲ್ಲ, ಒಂದ ವೈರ ಏನು ಕೆಲಸ ಮಾಡಂಗಿಲ್ಲ. ಲೈಟು ಹತ್ತಂಗಿಲ್ಲ, ಪಂಖನೂ ಹತ್ತಂಗಿಲ್ಲ, ಏನಿಲ್ಲ, ಎಂತೂ ಇಲ್ಲ, ಎಲ್ಲ ಸುಮ್ಮ ಕೆಲಸನೇ ಇಲ್ಲ ಅಲ್ಲಿ. ಅದಕ್ಕೆ ಇನ್ನೊಂದು ಅನ್ನೋದು ಅರ್ಥಿಂಗ್ ಬೇಕಲ್ಲಿ. ಹಾಂ, ಅದು ಬಂತಂದ್ರೆ ಆವಾಗ ಲೈಟೂ ಹತ್ತದ, ಪಂಖನೂ ತಿರುಗ್ತದೆ, ಎಲ್ಲ ಮಾಡ್ತದೆ. ಹಂಗೆ ಮಾಯಾ ಬಂದು ಅದಕ್ಕೆ ಕನೆಕ್ಷನ್ ಆಯ್ತು ಅಂದ್ರೆ, 2 ಆದವು ಅಂದ್ರೆ, 2 ಕೂಡ್ದು ಅಂದ್ರೆ ಆವಾಗ ಸೃಷ್ಟಿಕರ್ತ ಆಗೋದು, ಏನ ಮಾಡೋದು, ಪ್ರಳಯ ಮಾಡೋದನ್ನು, ಭಕ್ತರನ್ನ ಕಾಪಾಡೋದನ್ನು, ಏನು ಸುಡುಗಾಡು ಎಲ್ಲ ಇವು ಅದು ಆವಾಗ ಸಾಧ್ಯ. ಆದರೆ ನಿರ್ಗುಣದಲ್ಲಿ ಏನೋ ಸೃಷ್ಟಿಕರ್ತಾನೂ ಅಲ್ಲ, ಭಕ್ತರನ್ನ ಕಾಪಾಡವನು ಅಲ್ಲ, ಏನು ಮಾಡವನೇ ಅಲ್ಲ, ಸುಮ್ಮನಿರೋದು. ಸುಮ್ಮನಾಗಿಯೇ ಬೊಮ್ಮನರವುದ ನೆಮ್ಮಿಕೊಂಡಿಯೇ ಋಷಿಯವರೊಂದಕ್ಕೆ ಅಂತ ನಿಜಗೊಂಡ್ರೆ ಹೇಳ್ತಾರೆ. ತಿಳಿತಾ? ಈಗಾರ ತಿಳಿತಾ ಇಲ್ಲ? 8 ದಿನ ಯಪ್ಪ ಏನು ಇರುವ ಎಲ್ಲಿ ಈಗ ಎಲ್ಲಿ ಬಂದೇವು ನಾವು? 25 ಅದೇ 25ನೇದು ಹೇಳುವಂತವ ಹೌದಿಲ್ಲ? ಅದೇ ಒಂದು ವೇಳೆ ಈಶ್ವರನ ಇಚ್ಛೆಗೇನ ಶಕ್ತಿ ಅಂತ ಒಪ್ಪಿದ್ದಾದರೆ, ಹೌದಿಲ್ಲ? ಒಂದು ವೇಳೆ ಈಶ್ವರನ ಇಚ್ಛೆಗೇನೆ ಶಕ್ತಿ ಅಂತ ಒಪ್ಪಿದ್ದಾದ್ರೆ, ಈಗ ಇದು ಕೂಡ ನೀ ತಿಳಿದದ್ದೇ ಬೇರೆ, ಇದು ಇದ್ದದ್ದೇ ಬೇರೆ. ಈ ಸೃಷ್ಟಿ ಕಡೆ ಬಂದ್ಬಿಟ್ಟಿನಿ. ಅಲ್ಲೋ ಹುಚ್ಚ, ನ್ಯಾಯಶಾಸ್ತ್ರದಲ್ಲಿ ಘಟ ಅನ್ನುವ ಪದದಿಂದ ಇವನಿಗೆ ಗಡಿಗೆ ಅಂತ ಜ್ಞಾನ ಆಗಲಿ ಅಂತ ಈಶ್ವರನ ಇಚ್ಛಾ ಅದ. ಇದಕ್ಕೆ ಶಕ್ತಿ ಅಂದಾರ ಅವ್ರು. ತಿಳಿತಾ? ನೀ ಸೃಷ್ಟಿಗೆ ಕರ್ತ ಅವು ಮಾಡೋದು, ಇದು ಮಾಡೋದು, ಹಂಗೆ ಮಾಡೋದು, ಜಗತ್ ಮಾಡೋದು, ಪ್ರಳಯ ಮಾಡೋದು ಎಲ್ಲ ಅದು ಎಲ್ಲಿ ಮಾತಂದು ಇದು ಇಲ್ಲಿ ನ್ಯಾಯಕರು ಹೇಳಿದ್ದೇನಪ್ಪ ಅಂದ್ರೆ, ಈಗ ನಾವು ಒಂದು ಪೆನ್ ಪದ ಪ್ರಯೋಗ ಮಾಡ್ತೀವಲ್ಲ, ಏನ ಮೊಬೈಲ್ ಅಂತೀವಿ, ಏನು ಅಂತೀವಲ್ಲ, ಅಂದ ಕೂಡಲೇ ನಿನಗೆ ಅದ ಜ್ಞಾನ ಆಕತೆ ಇಲ್ಲೋ? ಅದು ಹೆಂಗೆ ಆಕೈತಿ ಅಂತ ಕೇಳಿದರೆ ಅವ್ರ ನ್ಯಾಯಕರು ಹೇಳ್ತಾರೆ, ಇಂಥ ಪದ ಪ್ರಯೋಗ ಮಾಡಿದ ಕೂಡಲೇನ ಆ ಈಶ್ವರನ ಸಂಕಲ್ಪ ಐತಿ. ಈ ಪದದಿಂದ ಇವನಿಗೆ ಮೊಬೈಲ್ ಅಂತಂದಾಗ ಇದರದೇ ಮೊಬೈಲ್ದ ಜ್ಞಾನ ಆಗಲಿ, ಪೆನ್ ಅಂದ್ರೆ ಪೆನ್ನಿನ ಜ್ಞಾನ ಆಗಲಿ, ಘಟ ಅಂದ್ರೆ ಗಡಿಗೆ ಜ್ಞಾನನ ಆಗಲಿ ಅಂತ ಈಶ್ವರನ ಇಚ್ಛಾ ಅದ. ಅದಕ್ಕೆ ಶಕ್ತಿ ಅನ್ನೋ ಬಗ್ಗೆ ನಡೆದೋದಿಲ್ಲ. ನೀ ತಂದಕ್ಕೆ ಈಗ ಜಗತ್ತು ಹುಟ್ಟಿಸೋದು, ಇದು ಮಾಡೋದು, ಎಲ್ಲಿ ತಂದು ಎಲ್ಲಿದೆ ಸೇರಿಸಿ ಏನೇನು ಮಾಡಿಯ ಆಯಿತು. ಈಗ ಒಂದು ವೇಳೆ ಈಶ್ವರನ ಇಚ್ಛೆಗೆ
ಶಕ್ತಿ ಎಂದು ಒಪ್ಪಿದ್ದಾದರೆ ಅದು ಈಶ್ವರನ ಧರ್ಮವಾಗಿರುವುದರಿಂದ ಈಶ್ವರನ ಹತ್ತಿರವೇ ಅದು ಇರ್ತದೆ. ಹೌದಿಲ್ಲ? ಈಗ ಅದು ನಮ್ಮ ಶಕ್ತಿ ಅಂದ್ಕೊಳ್ಳೆ ನಮ್ಮ ತಿಳಿ ಇರ್ಬೇಕಲ್ಲ ಅದು. ಅದಕ್ಕೆ ಈಶ್ವರನ ಶಕ್ತಿ ಅಂದರೆ ಈಶ್ವರನಲ್ಲಿ ಇರ್ತದೆ. ಮತ್ತು ಈ ಪದಗಳ ಸಮೀಪ ಇಲ್ಲೆಲ್ಲಿ ಬರ್ತದೆ ಅದು ಹಿಂಗದ ಐತಿ ವಿಷಯ ಒಂದು ಲೆಕ್ಕ ಹಾಕೊಂಡಾನು ಬೇರೆ ಕಡೆ. ಈ ಈಶ್ವರನ ಹತ್ತಿರವೇ ಇರುತ್ತದೆ ಹೊರತು ಪದಗಳ ಹತ್ತಿರ ಇರುವುದಿಲ್ಲ. ಆದ್ದರಿಂದ ನ್ಯಾಯಶಾಸ್ತ್ರದ ರೀತಿಯಂತೆ ಈ ಶಕ್ತಿಯ ಸಿದ್ಧಾಂತವು ಅಯೋಗ್ಯವಾಗಿರುವುದರಿಂದ ಸುಳ್ಳಾಗಿರುವುದೆಂದು ತಿಳಿ ಅಂಥೇಳಿ ಇಲ್ಲಿ 115ನೇ ಅಂಕದಲ್ಲಿ ಈ 25ನೇ ದುವಾದ ಅರ್ಥ ಹೇಳಿದೀವಿ. ಟೀಕಾ जो ईश्वर की इच्छा रूप पदशक्ति कही आ पदशक्ति ಮೇಲೆ 444ನೇ टिप्पणी अद. नैयायिकों ने पदशक्ति कहिए पदन की शक्ति कहिए. ಪದಗಳಲ್ಲಿ ಒಂದು ಶಕ್ತಿ ಇದೆ. ಅರ್ಥ ಜ್ಞಾನ ಮಾಡಿಕೊಡ್ತಕ್ಕಂಥ ಅದು ಅದಕ್ಕೆ ಅದು ಅಟ್ಟೆ ಮುಗಿತ ಟಿಪ್ಪಣಿ. ಕೈ ಸೋ ಬನೇನೆ ಆ ಈಶ್ವರನ ಇಚ್ಛಾರೂಪ ಪದದಲ್ಲಿ ಶಕ್ತಿ ಅದ. ಪದದಲ್ಲಿ ಒಂದು ಶಕ್ತಿ ಅದ. ಆ ಪದ ಪ್ರಯೋಗ ಮಾಡಿದ ಕೂಡಲೇ ಅದನ್ನ ಅರ್ಥ ಜ್ಞಾನಕ್ಕದ. ಅದಕ್ಕೆ ಈಶ್ವರನ ಇಚ್ಛಾ ಅಂತ ಅವರು ಒಪ್ಕೊಂಡಾರ. ಸೋ ಬನೇನೆ ಆದ್ರೆ ಅದು ಈಶ್ವರನ ಇಚ್ಛಾ ಅಂತ ಹೇಳೋದು ಸಂಭವಿಸಂಗಿಲ್ಲ. ಕಾಯತೆ ಈಶ್ವರಕ್ಕೆ ಇಚ್ಛಾ ಈಶ್ವರಕ್ಕೆ ಧರ್ಮ. ಈಶ್ವರನ ಇಚ್ಛಾ ಇತ್ತಂದ್ರೆ ಅದು ಈಶ್ವರನ ಹತ್ತಿರ ಇರ್ತಿತ್ತು. ಯಾತೆ ಈಶ್ವರ ಮೇರೆ ಅದು ಈಶ್ವರನಲ್ಲಿ ಇರ್ತಿತ್ತು. ಜೋ ಇಚ್ಛಾ ಸೋ ಪದ ಕಿ ಶಕ್ತಿ ಹೈ ಏ ಕಹನಾ ಬನೇನೆ. ಆ ಈಶ್ವರನ ಇಚ್ಛಾ ಏನೈತಿ ಅದು ಪದದ ಶಕ್ತಿ ಅಂತ ಹೇಳಕ ಇದು ಸಂಭವಿಸಂಗಿಲ್ಲ. ಅಂದ್ರೆ ಧರ್ಮವು ಧರ್ಮಿಯನ್ನು ಬಿಟ್ಟು ಇರೋದಿಲ್ಲ. ಜೋ ಪದಕ ಧರ್ಮ ಶಕ್ತಿ ಹೋವೇತೋ ಒಂದು ವೇಳೆ ಪದದ ಧರ್ಮವೇ ಶಕ್ತಿ ಆಗಿದ್ದರೆ ಪದಕಿ ಶಕ್ತಿ ಹೈ ಏಕೇನ ಬನೇನೆ ಪದದ ಶಕ್ತಿ ಐತತ್ ಹೀಗೆ ಹೇಳೋದು ಸಂಭವಿಸಂಗಿಲ್ಲ. ಯಾತೆ ಪದಕಿ ಸಾಮರ್ಥ್ಯ ರೂಪ ಈ ಪದಕಿ ಶಕ್ತಿ. ಆ ಪದದಲ್ಲಿ ಒಂದು ಸಾಮರ್ಥ್ಯ ಐತಿ. ಅರ್ಥಜ್ಞಾನ ಮಾಡಿಕೊಡ್ತಕ್ಕಂಥ ಒಂದು ಸಾಮರ್ಥ್ಯ, ಅದಕ್ಕೆ ಶಕ್ತಿ ಅಂತ ವೇದಾಂತ ಒಪ್ಕೊಂಡು. ಈಶಕಿ ಇಚ್ಛಾ ಪದಕಿ ನಜದೀಕ್ ಬಿ ನೈ. ಆ ಈಶ್ವರನ ಇಚ್ಛಾ ಅನ್ನೋದು ಆ ಪದದ ಸಮೀಪನೂ ಕೂಡ ಇಲ್ಲ. ಸೋ ಪದಕಿ ಶಕ್ತಿ ಹೈ ಏಕೇನ ಬನೇನೆ ಪದದ ಶಕ್ತಿ ಅಂತ ಹೇಳೋದು ಸಂಭವಿಸಂಗಿಲ್ಲ. ಅದ್ರ ಮೇಲೆ 445ನೇ ಟಿಪ್ಪಣಿ ಅದು. ಈಗ 445ನೇ ಟಿಪ್ಪಣಿ. ಈಶಕಿ ಇಚ್ಛಾ ಈಶ್ಕಾ ಧರ್ಮ. ಈಶ್ವರನ ಇಚ್ಛಾ ಅನ್ನೋದು ಅದು ಈಶ್ವರನ ಧರ್ಮ. ಯಾತೆ ಸೋ ಈಶಕ್ಕೆ ಆಶ್ರಿತ ಹೋನೇತಿ. ಮತ್ತು ಅದು ಎಲ್ಲಿರ್ತದ? ಈಶ್ವರನ ಹತ್ತರನೇ ಇರ್ತದೆ. ಈಶಕ್ಕೆ ಸಮೀಪ ಯಾಹಿತೆ ಸೋ ಈಶಕ್ಕೆ ಸಂಬಂಧಿ ಹೋನೇತಿ. ಈಶ್ವರನ ಸಂಬಂಧಿ ಆದ್ದರಿಂದ ಈಶಕಿ ಶಕ್ತಿ, ಅದಕ್ಕೆ ಈಶ್ವರನ ಶಕ್ತಿ ಅಂತ ಹೇಳಿದ್ದೇವೆ. ಸೋ ಇಚ್ಛಾ ಘಟಾದಿ ಪದನಕ ಧರ್ಮನೇ. ಆ ಇಚ್ಛಾ ಅನ್ನೋದು ಘಟಾದಿ ಪದಗಳ ಇಚ್ಛಾ ಅಲ್ಲ. ಯಾತೆ ಪದನಕ್ಕೆ ಸಮೀಪನೇ, ಅದು ಪದಗಳ ಸಮೀಪನೂ ಇಲ್ಲ. ಯಾಹಿತೆ ಪದಕಿ ಅಸಂಬಂಧಿನಿ ಹೋನೇತೆ. ಆ ಪದಗಳಿಗೆ ಅದರ ಸಂಬಂಧವೇ ಇಲ್ಲದಿರುವುದರಿಂದ ಸೋ ಪದನಕಿ ಶಕ್ತಿನೇ, ಅದು ಪದದ ಶಕ್ತಿ ಅಲ್ಲ. ಜೈಸೆ ಕುಲಾಲ್ಕು ಘಟ ಕರ್ನೆಕಿ ಇಚ್ಛಾ. ಕುಂಬಾರನಿಗೆ ಗಡಿಗೆ ಮಾಡ್ಬೇಕಂತೇಳಿ ಇಚ್ಛಾ ಆಗ್ಯದ. ಸೋ ಕುಲಾಲ್ ಕಾ ಧರ್ಮ. ಅದು ಕುಲಾಲನ ಧರ್ಮ ಅಲ್ಲ. ಗಡಿಗೆ ಮಾಡ್ಬೇಕಂತ ಇಚ್ಛಾ ಆದದ್ದು ಕುಂಬಾರನ ಧರ್ಮ. ಕುಲಾಲ್ ಅಂದ್ರೆ ಕುಂಬಾರ, ಕುಂಬಾರನ ಧರ್ಮ. ಘಟಕ ಧರ್ಮನೇ, ಏನು ಘಟದ ಧರ್ಮ ಅದ ಇಲ್ಲ. ತೈಸೆ ಇಸ್ ಘಟ ಪದಕ ಈ ಕಲಶ ರೂಪ ಅರ್ಥ ಹೋವೆ. ಅದೇ ರೀತಿಯಾಗಿ ಘಟ ಅಂತ ಪದ ಪ್ರಯೋಗ ಮಾಡಿದಾಗ ಕಳಶ ರೂಪ ಅರ್ಥ ಆಗಬೇಕು ಅಂತ ಇಸ್ ಸಂಕಲ್ಪ ಪೂರ್ವಕ್ ಜೋ ಈಶ್ವರ ಕಿ ಇಚ್ಛಾ. ಈ ಪದದಿಂದ ಈ ರೀತಿ ಅವರಿಗೆ ಜ್ಞಾನ ಆಗಲಿ ಅಂತ ಈಶ್ವರನ ಇಚ್ಛಾ ಇದೆ. ಸೋ ಈಶ್ವರಕ್ಕೆ ಆಶ್ರಿತ ಧರ್ಮ. ಅದು ಈಶ್ವರನ ಆಶ್ರಿತ ಇರ್ತದೆ, ಅಂದ್ರೆ ಈಶ್ವರನಲ್ಲಿ ಇರ್ತದ ಆ ಧರ್ಮ. ಜರ ಈಶ್ವರನ ಇಚ್ಛಾ ಅಂದ್ರೆ
ಯಾತೆ ईश्वर की शक्ति ಆದ್ದರಿಂದ ಅದು ಈಶ್ವರನ ಶಕ್ತಿ, ಪದಶಕ್ತಿ ಅಲ್ಲ. पदन का नहीं ಯಾತೆ ಸೋ ಪದ ಕಿ ಶಕ್ತಿ नहीं ये जानना ಆದ್ದರಿಂದ ಅದು ಪದದ ಶಕ್ತಿ ಅಲ್ಲ, ಅದು ಈಶ್ವರ ಶಕ್ತಿ, ಈಶ್ವರನಲ್ಲಿ ಇರುತ್ತದೆ. ಟಿಪ್ಪಣಿ ಸಮಾಪ್ತಿ. 45. ಹಾಂ ಎಲ್ಲಿಗೆ ಬಂತು ಈಗ? ಇನ್ನು 416. ಹೌದಲ್ಲ? ಅಲಿಕ್ರಾಮ್ झूठा मिथ्या. 416ನೇ अंक. अथ वैयाकरण की ರೀತಿ ಶಕ್ತಿ ಇಲಕ್ಷಣ. ಇಟೋತನ ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ ಏನು ಹೇಳ್ಯಾರ? ನೈಯಾಯಿಕರು ಈಶ್ವರನ ಇಚ್ಛೆಗೆ ಶಕ್ತಿ ಅಂತ ಹೇಳಿದ್ದು ನೈಯಾಯಿಕರು ಇಚ್ಛೆ ಹೇಳ್ಯಾರ. ಪದದಲ್ಲಿ ಅರ್ಥಜ್ಞಾನ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ ರೂಪ ಶಕ್ತಿ ಅಂತ ವೇದಾಂತದಲ್ಲಿ ಹೇಳ್ಯಾರ ಅನ್ನೋದನ್ನು ಹೇಳ್ಯಾರ. ಹೇಳ್ತಾನೆ. ಈಗ ವ್ಯಾಕರಣಕಾರ, ವೈಯಾಕರಣ ಅಂದ್ರೇನು? ವ್ಯಾಕರಣಕಾರ. ಕೊಂಡಂ ಭಟ್ ಅವ ಯಾರು ಅಂತ ಕೇಳಿದ್ರೆ ಕೊಂಡಂ ಭಟ್ ಅವ ವ್ಯಾಕರಣಕಾರ. ಅವ ಏನು ಹೇಳ್ತಾನೆ ಈ ಶಕ್ತಿಯ ಬಗ್ಗೆ ಅಂತ? ಪದಮೆ ಅರ್ಥಕ್ಕೆ ಯೋಗ್ಯತಾ ಅವೊಂದು ಬೇರೆ ಹೇಳ್ತಾನೆ. ಪದದಲ್ಲಿ ಅರ್ಥಜ್ಞಾನ ಮಾಡಿಕೊಡುವ ಯೋಗ್ಯತಾಕ ಶಕ್ತಿ ಅಂತಾನ. ಈಗ 26ನೇ ದೋಹ. योग्यता जो अर्थ की पदमाई शक्ति सु देखी यूं कहत वैयाकरण भूषण कारिका करी लेखी अंದ್ರ ಹರಿ ಪಂಡಿತ ಅಂತೇಳಿ ರಚಿಸಿರುವ 700 ಶ್ಲೋಕಗಳುಳ್ಳ ಒಂದು ವ್ಯಾಕರಣ ಗ್ರಂಥ. ಹರಿ ಪಂಡಿತ ಅಂತಕ್ಕಂಥವ ಅದು ವ್ಯಾಕರಣ ಗ್ರಂಥವನ್ನು ರಚನೆ ಮಾಡ್ಯಾನ. ಅದರಲ್ಲಿ 700 ಶ್ಲೋಕಗಳುಳ್ಳ ವ್ಯಾಕರಣ ಗ್ರಂಥ. ಅದು ಪ್ರಮಾಣ ಕೊಟ್ಟು ಪದಗಳಲ್ಲಿ ಅರ್ಥಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ಯಾವ ಯೋಗ್ಯತಾ ಇರುವುದೋ, ಪದದಲ್ಲಿ ಅರ್ಥಜ್ಞಾನ ಮಾಡಿಕೊಡ್ತಕ್ಕಂಥ ಯೋಗ್ಯತೆಗೇನ ಶಕ್ತಿ ಅಂತ ವ್ಯಾಕರಣಕಾರ ಒಪ್ತಾರೆ. ವೇದಾಂತಿಗಳು ಪದದಲ್ಲಿ ಅರ್ಥಜ್ಞಾನ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯಕ್ಕೆ ಶಕ್ತಿ ಅಂತ ವೇದಾಂತಿಗಳು ಹೇಳ್ತಾರೆ. ಈ ಪದದಿಂದ ಈ ಅರ್ಥಜ್ಞಾನ ಅವಾಗ ಆಗಲಿ ಅಂತ ಈಶ್ವರನ ಇಚ್ಛಾ ಅದ, ಅದು ಶಕ್ತಿ ಅಂತ ನೈಯಾಯಿಕರು ಹೇಳ್ತಾರೆ. ಇವೆಲ್ಲ ಹೇಳ್ಕೊಂಡು ಬಂದೆ. ಅವಕ್ಕೆ ಮತ್ತೊಮ್ಮೆ ನಿಮಗೆ ನೆನಪು ಉಳಿಲ್ಲ ಅಂತ ಮತ್ತೆ ಹೇಳಿದೆ. ಇನ್ನು ಈ ವ್ಯಾಕರಣಕಾರ ಏನು ಹೇಳ್ತಾರೆ ಅಂದ್ರೆ ಪದದಲ್ಲಿ ಜ್ಞಾನ ಮಾಡಿಕೊಡ್ತಕ್ಕಂಥ ಯೋಗ್ಯತಾ ಅದ, ಆ ಯೋಗ್ಯತೆಗೆ ಶಕ್ತಿ ಅಂತಾರೆ ಇವರು. ಯಾವ ಯೋಗ್ಯತಾ ಇರೋದೋ ಅದುವೇ ಶಕ್ತಿ ಎಂದು ತಿಳಿ ಎಂದು ವೈಯಾಕರಣ ಭೂಷಣ್ ನಾಮಕ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ ಅಂತೇಳಿ 26ನೇ ದೋಹ. ಈಗ 26ನೇ दोहा टीका। पद के विषय जो अर्थ की योग्यता कहिए, अर्थ के ज्ञान की हेतुता हेतुपना सो पद में शक्ति है। ಏನು ಹೇಳ್ತಾರೆ, ಪದದಲ್ಲಿ ಯಾವ ಅರ್ಥದ ಯೋಗ್ಯತಾ ಅಂದ್ರೇನು, ಅರ್ಥಜ್ಞಾನದ ಒಂದು ಕಾರಣತ. ಆ ಪದದಲ್ಲಿ ಇಂಥ ಪದ ಪ್ರಯೋಗ ಮಾಡಿದ ಕೂಡಲೇ ಇದರಿಂದ ಅರ್ಥಜ್ಞಾನ ಆಗಬೇಕು, ಅದಕ್ಕೆ ಕಾರಣ ಅಂದ್ರೆ ಆ ಕಾರಣತೆಗೇನ ಇಲ್ಲಿ ಯೋಗ್ಯತಾ ಅಂತ ಹೇಳ್ತಾರೆ ಅವರು. ಸೋ ಪದಮೇ ಶಕ್ತಿ ಆ ಯೋಗ್ಯತೆಗನ पदದಲ್ಲಿ शक्ति। जैसे घटपद विषय कलश रूप अर्थ के ज्ञान की हेतुता रूप योग्यता है, ಹೇಗೆ ಘಟಪದದಲ್ಲಿ ಕಲಶ ರೂಪ ಅರ್ಥದಲ್ಲಿ ಜ್ಞಾನದ ಯೋಗ್ಯತಾ ರೂಪ. ಯೋಗ್ಯತಾ ಅಂದ್ರೇನು, ಹೇತುತಾ. ಹೇತುತಾ ರೂಪ ಅಂದ್ರೆ ಹೇತು ಅಂದ್ರೆ ಕಾರಣ, ಕಾರಣತಾ ರೂಪ ಯೋಗ್ಯತಾ. ಪದದಲ್ಲಿ ಅರ್ಥಜ್ಞಾನ ಮಾಡಿಕೊಡ್ತಕ್ಕಂಥ ಒಂದು ಯೋಗ್ಯತಾ ಏನದ ಅದಕ್ಕೆ ಶಕ್ತಿ ಅಂತಾರೆ ಇವರು ವ್ಯಾಕರಣಕಾರ.
ವೇದಾಂತಿಗಳು ಸಾಮರ್ಥ್ಯಕ್ಕೆ ಅಂದರು, ಈ ನೈಯಾಯಿಕರು ಈಶ್ವರ ಇಚ್ಛೆಗೆ ಅಂದರು, ವ್ಯಾಕರಣರು ಏನು ಹೇಳಕತ್ತಾರೆ, ಈಗ ಹೇಳೋದು ನಡೆದದ್ದು ವ್ಯಾಕರಣದ ಐತೆ ಅದು ಪದದಲ್ಲಿ ಅರ್ಥಜ್ಞಾನ ಮಾಡಿಕೊಡುವ ಯೋಗ್ಯತೆಗೆ ಶಕ್ತಿ ಅಂದಾರೆ. ಅಂದ್ರೆ ಏನೇನು ಯಾರ್ಯಾರ ಮತ ಏನೇನು ಹೇಳಿದೀವಿ ಅನ್ನೋದು ಗೊತ್ತಿಲ್ಲದೆ ಮತ್ತೆ 2-3 ಸಲ ಹೇಳಿದೆ. सोई शक्ति है। इस रीति से वैयाकरण भूषण ग्रंथ में हरि की कारिका ಪ್ರಮಾಣ ಲಿಖಿ ಈ ರೀತಿಯಿಂದ ಕೊಂಡಂ ಭಟ್ ಅಂತಕ್ಕಂಥವ ವೈಯಾಕರಣ ಭೂಷಣ ಹರಿಕಿ ಕಾರಿಕಾದ ಮೇಲೆ 446ನೇ ಟಿಪ್ಪಣಿ ಅದ. ಕಾರಿಕಾ 446ನೇ टिप्पणी हरि की कारिका कहिए हरि पंडित कृत 700 श्लोक के सुमार में श्लोकबद्ध व्याकरण का ग्रंथ है. ಅಲ್ಲಿ ಹರಿ ಪಂಡಿತ್ ಅಂತಕ್ಕಂಥವನು ಒಂದು ವ್ಯಾಕರಣ ಗ್ರಂಥ ಬರೆದಾನೆ. 700 ಶ್ಲೋಕಗಳಿಂದ ಕೂಡಿದ್ದದು. ಅದರಲ್ಲಿ ಶ್ಲೋಕಬದ್ಧ ವ್ಯಾಕರಣದ ಬರೆದಾನೆ 700 ಶ್ಲೋಕಗಳು. ಆ ಪ್ರಮಾಣ ರೂಪ ಏನು ಬರೆದಾನ ಅದಕ್ಕೆ ವೈಯಾಕರಣ ಭೂಷಣ ನಾಮಕ ಗ್ರಂಥದಲ್ಲಿ ಶಕ್ತಿ ಅಂತ ಹೇಳಿದ್ದಾರೆ. ಟಿಪ್ಪಣಿ ಮುಗೀತ ಅಲ್ಲಿ. ಕಾರಿಕಾದ ಮೇಲೆ ಬಂದದ್ದು 444ನೇ ಟಿಪ್ಪಣಿ ಮುಗೀತು. ಪ್ರಮಾಣ ಲೆಕ್ಕೆ ಶಕ್ತಿ ಕೈಯೇ ಅಲ್ಲಿ ವ್ಯಾಕರಣಕಾರರು ಈ ರೀತಿ ಪ್ರಮಾಣ ಕೊಟ್ಟು ಶಕ್ತಿ ಹೇಳ್ಯಾರ. ಅಥವಾ ವೈಯಾಕರಣಕ್ಕೆ ಜೋ ಭೂಷಣ ಕೈಯಿ ವೈಯಾಕರಣ ಭೂಷಣ ಅಂತಂದ್ರೆ ಉತ್ತಮ ವೈಯಾಕರಣ. ವೈಯಾಕರಣ ಭೂಷಣ ಅಂದ್ರೆ ಉತ್ತಮ ವೈಯಾಕರಣ ಅಂತಕ್ಕಂಥ ಹರಿಕೆ ಕಾರಿಕಾ ಕಹಿ ಏನು ಉತ್ತರ ನಿಂದ್ರ ಒಂದಿಟ್ಟ ಪ್ರಮಾಣಕ್ಕೆ ಅಥವಾ ವೈಯಾಕರಣಕ್ಕೆ ಭೂಷಣ ಕೈಯೇ ಉತ್ತಮ ವೈಯಾಕರಣತೆ. ಉತ್ತರ ವೈಯಾಕರಣ ಉತ್ತರ ಅವನು ಉತ್ತರಾಧಿಕಾರಿನ ಅವ್ರೇನು ಬರ್ದಾರ ಅದ್ರ ಬಗ್ಗೆ ಗೊಡವಿಗೆ ನಾವು ಹೋಗೋದು ಬೇಡ. ಉತ್ತಮ ವೈಯಾಕರಣ ಅನ್ನು ಉತ್ತರ ವೈಯಾಕರಣ ಅಲ್ಲ, ಉತ್ತಮ ವೈಯಾಕರಣ ಅಂತೇಳಿ ರ ಇದ್ದದ್ದು ಮಾಡಿಬಿಡು. ಕರಣತೆ ಹರಿಕಿ ಕಾರಿಕಾ ಕೈಯೇ ಹರಿಕಿ ಕಾರಿಕಾ ಅಂತೇಳಿ ಅಂದ್ರೆ 700 ಶ್ಲೋಕ ಏನು ಮಾಡ್ಯಾನಲ್ಲ ಅವು ಹಿಂಗೆ. ಈ ಶ್ಲೋಕಕ್ಕೂ ದೇಖಿಕೆ ಕೈತೆ ಈ ಶ್ಲೋಕಗಳನ್ನು ನೋಡಿ ಹೇಳಿದ್ದಾರೆ. 447ನೇ ಟಿಪ್ಪಣಿ 447ನೇ ಟಿಪ್ಪಣಿ ये वैयाकरण भूषण ग्रंथकार का मत है. वैयाकरण भूषण ग्रंथकारನ ಆ ನಾಗೋಜಿ ಭಟ್ಟ ಅಂತಲೂ ಹೇಳಲ್ಪಡ್ತಾನೆ. ಆ ನಾಗೋಜಿ ಭಟ್ಟ ವೈಯಾಕರಣ ಭೂಷಣ ಅಂತಕ್ಕಂಥ ಗ್ರಂಥ ಬರ್ದಾನೆ. ಅಲ್ಲಿ ಮಂಜೂಷಾ ಗ್ರಂಥಮೇ ಅಲ್ಲಿ ಮಂಜೂಷಾ ಗ್ರಂಥ ಬರ್ದವ್ರು ನಾಗೋಜಿ ಭಟ್ಟ. ಮಂಜೂಷಾ ಗ್ರಂಥ ಅದಲ್ಲ ನಿಮ್ಮಲ್ಲಿ ಮಂಜೂಷಾ ಗ್ರಂಥ ಅಂತೇಳಿ ಬರ್ದವ್ರು ಯಾರು? ನಾಗೋಜಿ ಭಟ್ಟ ಬರ್ದಾನ. ಇನ್ನು ಯೋಗ ಭಾಷ್ಯಕ್ಕೆ ಈ ರೀತಿ ಅಂದ್ರೆ ಯೋಗ ಭಾಷ್ಯ ಗೊತ್ತಾಯ್ತ ನಿಮಗೆ? ಯೋಗ ಭಾಷ್ಯ ಅಂತೂ ಅದು ಗ್ರಂಥ ಐತೆ, ವ್ಯಾಸರು ಬರ್ದಾರ ಅದನ್ನ. ಅದು ಪತಂಜಲಿ ಮುನಿ ಅಂದ್ರೆ ಅದಕ್ಕೆ ಅಂದ್ರೆ ಅಲ್ಲಿ ಶಂಕರ ಭಾಷ್ಯ ಇದ್ರ ಮೇಲೆ ಐತೆ. ಅಂದ್ರೆ ಯೋಗ ಭಾಷ್ಯ ಅಂತ ಏನೈತಲ್ಲ ಅದು ಪತಂಜಲಿ ಮುನಿ ಮಾಡಿದ್ದು ಯೋಗ ಭಾಷ್ಯ ಅಂತೇಳಿ. ರೀತಿಸೇ ವಾಚ್ಯವಾಚ ಅವ್ರೇನು ಹೇಳ್ತಾರೋ ಅಂದ್ರೆ ವಾಚ್ಯವಾಚಕ ಭಾವಕ ಮೂಲ ಜೋ ಪದ ಅವರ ಅರ್ಥಕ ತಾದಾತ್ಮ್ಯ ಸಂಬಂಧ ಸೋಯಿ ಶಕ್ತಿ ಮಾನಿ. ಇವ್ರೇನು ಹೇಳ್ತಾರೋ ಅಂದ್ರೆ ವೈಯಾಕರಣರು ವಾಚ್ಯ ವಾಚಕ
ವಾಚ್ಯ ವಾಚಕಗಳ ಮೂಲ ಯಾವ ಪದ ಮತ್ತು ಅರ್ಥ. ಇಲ್ಲಿ ಪದ ಅನ್ನೋದು ವಾಚಕ ಅದ, ಅರ್ಥ ವಾಚ್ಯ ಆಯ್ತಾ. ಇವುಗಳ ತಾದಾತ್ಮ್ಯ ಸಂಬಂಧ ಏನೈತೆಲ್ಲ, ವಾಚ್ಯ ವಾಚಕ ಭಾವ ಸಂಬಂಧದಲ್ಲಿ ಅವರು ಪದಕ್ಕೂ ಅರ್ಥಕ್ಕೂ ಇರ್ತಕ್ಕಂಥ ತಾದಾತ್ಮ್ಯ ಸಂಬಂಧ ಗ್ರಂಥದಾಗ ಐತಲ್ಲ. ಅದ ಪದ ಮತ್ತು ಅರ್ಥದ ತಾದಾತ್ಮ್ಯ ಸಂಬಂಧ, ಅದಕ್ಕೇನೆ ಶಕ್ತಿ ಅಂತ ಒಪ್ಪಿದ್ದಾರೆ. ಅದು ವಾಚ್ಯ ವಾಚಕ ಭಾವ ಮೂಲ ಜೋ ಪದ ಮತ್ತು ಅರ್ಥದ ತಾದಾತ್ಮ್ಯ ಸಂಬಂಧ. ತಾದಾತ್ಮ ಇಲ್ಲಿ ಅವ್ರ ಮತದಿಂದ ತಾದಾತ್ಮ್ಯ, ನಮ್ಮ ವೇದಾಂತದ ಮತದಲ್ಲಿ ಬೇರೆ ಯಾಕ ತಾದಾತ್ಮ್ಯದ ಅರ್ಥ ತಾದಾತ್ಮ್ಯ ಸಂಬಂಧ ಒಪ್ಪಿರ್ಬೋದು. ಅಲ್ಲಿ ನಮ್ಮಲ್ಲಿ ತಾದಾತ್ಮ್ಯ ಸಂಬಂಧ ಒಪ್ಪಿದ್ದೇವೆ ನಾವು ವೇದಾಂತಿಗಳು. ಆದರೆ ಕಲ್ಪಿತ ಭೇದ ವಾಸ್ತವ ಭೇದಕ್ಕೂ ತಾದಾತ್ಮ್ಯ. ತದೇವ ಆತ್ಮಾನಂ ಸ್ವರೂಪಯಸ್ಯ ಸ ತಾದಾತ್ಮ್ಯ, ಭೇದಾಭೇದ ವಿಲಕ್ಷಣಕ್ಕೂ ತಾದಾತ್ಮ್ಯ. ಹಿಂಗೆ ಅನೇಕ ಅದಾವು ವೇದಾಂತದಲ್ಲಿ. ಅದಕ್ಕೆ ಅವು ಇದು ವ್ಯಾಕರಣಕಾರನ ತಾದಾತ್ಮ್ಯ ಅದು ತಿಳಿತಾನೆ. ಶಕ್ತಿ ಅಂತ ಹೇಳ್ಯಾರ. ಯೈ ಶಕ್ತಿ ಯೋಗ ಮತ ಮೇ ಮಾನಿಯೇ, ಇದನ್ನೇ ಯೋಗ ಮತದವರು ಒಪ್ಪಿದ್ದಾರೆ. ತಿಸ್ಸ ವಾಚ್ಯ ವಾಚಕ್ಕೆ ತಾದಾತ್ಮ್ಯ ರೂಪ ಶಕ್ತಿ ಖಂಡನ್ ಆಗೆ ಭಟ್ಟ ಮತ ಮೇ ಪ್ರಸಂಗ ಮೇ ಕಿಯ. ಮುಂದೆ ಕುಮಾರಲಿ ಭಟ್ಟನ ಮತದ ಬರ್ತೈತಿಲ್ಲ, ಅವಾಗ ಅದನ್ನು ಖಂಡನ ಮಾಡ್ತೇವಿ, ಅಲ್ಲಿ ಮಾಡಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಟಿಪ್ಪಣಿ ಸಮಾಪ್ತಿ. ಈಗ ಇನ್ನು ಮುಂದೆ ಎಲ್ಲಿಗೆ ಹೌದಿಲ್ಲ, ಯಾಕಂದ್ರೆ ಅಂದ್ರೆ ಈಗ 417ರಿಂದ ಮತ್ತೆ ಮುಂದೆ ಚಾಲು ಇರಲಿ. ಜೈ ಮಂಗಲಂ, ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ್. सदगुरु सिद्धारूढ़ महाराज की जय, रुद्रावधूत महाराज की जय, सकल साधु संत महाराज की जय, पार्वती पति हर हर महादेव।